ನಾನು ಮಾತಾಡೋದು ನಿಮ್ಗೆ ಅರ್ಥ ಆದ್ರೇನೆ ಪ್ರಯೋಜನ, ಇಲ್ಲದ ಪ್ರಯೋಜನ ಇಲ್ಲ ಅದು. ಯಾಕಂದ್ರೆ ಯಾವ ಮನುಷ್ಯನು ಸಿಗೋದಿಲ್ಲ, ಅದು ಯೇಸು ಕ್ರಿಸ್ತನ್ ಮಾತ್ರನೇ ನಮಗೆ ಒಳ್ಳೆಯದನ್ನು ಮಾಡುವಂತ ದೇವರಾಗಿದ್ದಾನೆ, ಒಳ್ಳೆಯದನ್ನು ಬಯಸುವಂತ ದೇವರಾಗಿದ್ದಾನೆ, ನಮ್ಮನ್ನು ಹರ್ಷಿಸುವಂತ ದೇವರಾಗಿದ್ದಾನೆ, ನಮ್ಮನ್ನು ನಡೆಸುವಂತ ದೇವರು ಯಾರಂದ್ರೆ ಅದು ಯೇಸು ಸ್ವಾಮಿಯರಾಗಿದ್ದ. ದೇವರ ವಾಕ್ಯ ಹೇಳ್ತದೆ, ಈಗೋ ಹಳೆ ಸಂಗತಿಗಳನ್ನ ಮರ್ತು ಬಿಡು, ಪುರಾತನ ಕಾರ್ಯಗಳನ್ನ ಮರ್ತು ಬಿಡು, ಈಗೋ ನಾನು ನಿನ್ನ ಜೀವನದಲ್ಲಿ ಹೊಸ ಕಾರ್ಯ ಮಾಡ್ತೇನೆ. ದೇವರು ನಮ್ಮ ಜೀವನದಲ್ಲಿ ನೀವು ಕುಂತಿದ್ರಿ ಎಲ್ಲರ ಜೀವನದಲ್ಲಿ ಈ 2025ರಲ್ಲಿ ನಿಜವಾಗ್ಲೂ ದೇವರು ಹೊಸ ಕಾರ್ಯ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ఆయన సమర్థుడు. ఎవరండి? ఎవరండి? మన దేవుడు నమ్మదగిన దేవుడు, మరియు నూతన క్రియలు చేయగలిగిన దేవుడు, శక్తిగల దేవుడు, సమర్థం కలిగిన దేవుడు. అటువంటి దేవుడు వేరెక్కడ కూడా మనకేం దొరకలేరు. దేవుడు ఏమిటంటే మీరు భయపడదండి. సమస్య ఏమంటే మన జీవితంలో ఏం చేస్తాడంటే నూతన కార్యములు, కొత్త ಕ್ರಿಯೆಗಳು చేస్తాడంటే. ఏం క్రియలు చేస్తాడు ఆయన? ಏನ್ ಮಾಡ್ತಾರೆ? ಹೊಸ ಕಾರ್ಯ ಅಂದ್ರೆ ಯಾವುದು? ಅಲ್ಲಿ 2 ವಿಷಯ ಅಲ್ಲಿ ಮೆನ್ಷನ್ ಮಾಡಿದೆ. ಎರಡು ವಿಷಯ ಅಲ್ಲಿ ಬರೆಯಲ್ಪಟ್ಟಿದೆ. ಏನ್ ವಿಷಯ ಓದ್ಕೊಳ್ಳೋಣ, ಮುಂದಕ್ಕೆ ನೀವು ಸಾಗುತ್ತಾ ಹೋಗಿ. ಹಾಗೆ గమనించండి. మొదటిగా నూతన క్రియలు అంటే ఏంటి? అరణ్యములు ఏం చేస్తాడంటే దేవుడు, అరణ్యం చూసారు ఎవరైనా? చూసారు? ಡಿಸಾರ್ಟ್ ಅಂತಾರೆ ಇಂಗ್ಲಿಷ್లో. ಕನ್ನಡದಲ್ಲಿ ಏನಂತಿದೆ? ತಮಿಳಲ್ಲಿ ವನಾಂತರಂ ಅಂತ ಹೇಳ್ತಾರೆ, ತಮಿಳಲ್ಲಿ. ఇంగ్లీష్ ಡಿಸಾರ್ಟ್ అంటారు. ఉదాహరణಗೆ మీరు రాజస్థాన్ వైపు చూసినట్టే మొత్తం ఇసుక నిండి ఉంటుంది, మొత్తం కంప్లీట్గా ఎక్కడ కూడా చుక్క నీళ్ళు కూడా ఉండదన్నమాట. చాలా అక్కడ వాళ్ళు నీరు స్నానం చేయాలంటే ఎప్పుడో 6 నెలలకు చేస్తారు. మరి వాళ్ళు ఇంట్లో సామాన్లు కడగాలనుకుంటే బూడిదతో తిక్తారు. మనోళ్ళు ట్యాప్ ఆన్ చేస్తే మళ్ళీ 2 రోజుల తర్వాతనే ఆఫ్ చేస్తారు కదండి. నీళ్ళు విలువ చాలా విలువైనది. నీళ్ళు ఎప్పుడు వ్యర్థం చేయకూడదు. నీళ్ళు, ఆహారము, సమయము. ఏంటండి? ఏది? నీళ్ళు, ఆహారము, సమయము. ఇవి 3 కూడా మన జీవితం ఎప్పుడు కూడా వ్యర్థము చేయకూడదు. మనకి ఎంత కావాలో అంతే వాడుకో. దేవుడు అంటే ఏమంటుంటే నేను కొత్త కార్యం చేస్తాను అంటే, ఇదివరకు ఎవరు చేయని పనులు, ఇదివరకు ఎవరు దేవుడు చేయలేని పనులు దేవుడు చేస్తానని మాట్లాడుతున్నాడు. ದೇವರು ಇದುವರೆಗೂ ಯಾರು ಮಾಡದೇ ಇರುವಂತ ಕೆಲಸ, ಇದುವರೆಗೂ ಯಾರಿಂದಲೂ ಆಗದೇ ಇರುವಂತ ಕೆಲಸ ಏನಪ್ಪ ಅಂದ್ರೆ, ನಾನು ಅರಣ್ಯದಲ್ಲಿ ಏನ್ ಮಾಡ್ತೀನಿ ಅಂದ್ರೆ ನದಿಗಳನ್ನ ಹರಿಸುತ್ತೇನೆ. ಕನ್ನಡದಲ್ಲಿ ಹೇಗಿದೆ? ಅರಣ್ಯದಲ್ಲಿ ಮಾರ್ಗವನ್ನಂತ ಅಲ್ಲಿದೆ. ಮತ್ತೆ ಮುಂದಕ್ಕೆ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನೆಂಬುದಾಗಿ. ಅಡವಿ ಅಂತೇಳಿ ಕನ್ನಡದಲ್ಲಿ ಇದೆ, ಅದು ತೆಲುಗಲ್ಲಿ ಕರೆಕ್ಟ್ ಆಗಿದೆ. ಆಕ್ಚುಲಿ ನಿಜವಾದ ಭಾಷೆ ಅಂತ ತೆಲುಗಲ್ಲಿ ಕರೆಕ್ಟ್ ಆಗಿದೆ. ತೆಲುಗಲ್ಲಿ ಏನಂತಿದ್ದಾರೆ? ఎడారిలో అరణ్యము, ఎడారిలో నదులు పారు చేస్తాను దేవుడు. ఎడారిలో నదులు చేయడం అంటే చూడండి, దేవుడి వల్ల ఇప్పుడు రీసెంట్గా సౌదీలో ఎప్పుడు వర్షం అయ్యేది కాదు, కానీ ఆర్టిఫిషియల్ వర్షం తెప్పించారు. ఆర్టిఫిషియల్ వర్షం తెప్పించి సౌదీ మొత్తం మునిగిపోయిన న్యూస్లో చూశారు. మరి ఇంచుమించు మునిగింటే మరలా ఇప్పుడు యథాస్థితికి వచ్చింది. మనుషులు చేస్తారు, ఆ విధంగా చేస్తారు. అయితే దేవుడు ఏమంటుంటే నేను మీ పట్ల కొత్త తలంపు ఉంది. ఏంటంటే నేను ఎడారిలో ఏం చేస్తానంటే నదులు అనగా ఎడారి అంటే కష్టము. ఏంటండి అది? కష్టం. ఎవరికి లేదు కష్టం అండి? అంబానీకి అడిగినా కష్టం అని చెప్తాడు. ఎవరికి అడిగండి? టాటా వాళ్ళకి కంపెనీ అడిగినా కూడా ಪ್ರತಿ ಒಕ್ಕರು ಕೂಡ ಕಷ್ಟಂ ಲೇನಿ ಭೂಲೋಕಂలో ಧನమున్న వాళ్ళు కానీ, ಹಣ ಇದ್ದವರಾಗಿರ್ಬೋದು, ವಿದ್ಯಾವಂತರಾಗಿರ್ಬೋದು, ಅವಿದ್ಯಾವಂತರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಎಲ್ಲರಿಗೂ ಏನಿದೆ ಈ ಲೋಕದಲ್ಲಿ ಕಷ್ಟಗಳು, ಸವಾಲುಗಳು, ಸೋಲುಗಳು, ಹಿಂಸೆಗಳು ಎಲ್ಲದರಲ್ಲಿದೆ. ಇವೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಏನಾಗಿದೆ ಅಂದರೆ ಅದು ಒಂಥರ ಅರಣ್ಯ ಇದ್ದ ಹಾಗೆ, ಅದು ಒಂಥರ ಬರಡು ಹೋದಂಥ ಭೂಮಿ ಇದ್ದ ಹಾಗೆ. ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದ. ನಿಮ್ಮ ಜೀವನದಲ್ಲಿ ಈ ವರ್ಷ 2025ರಲ್ಲಿ ದೇವರು ನಿಮ್ಮನ್ನ ಸಮೃದ್ಧಿಯಾಗಿ ಆಶೀರ್ವಾದ ಮಾಡಲಿಕ್ಕೆ ದೇವರು ಸಿದ್ಧನಾಗಿದ್ದ. ದೇವರು ನಿಮ್ಮನ್ನ ವಿಸ್ಮಯವಾದಂಥ, ನೀವು ಎಂದಿಗೂ ಪ್ರಾರ್ಥನೆ ಮಾಡದಿರಂಥ, ಎಂದಿಗೂ ಬೇಡದೇ ಇರೋಂಥ ವಿಷಯಗಳನ್ನು ಕೂಡ ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಯಾಕಂದ್ರೆ ದೇವರು ನಮ್ಮೆಲ್ಲರನ್ನು ಪ್ರೀತಿ ಮಾಡಿದ ದೇವರಾಗಿದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
ದೇವರು ನಮ್ಮನ್ನೆಲ್ಲರೂ ಪ್ರೀತಿ ಮಾಡುವಾಗ ಆಗಿರೋದ್ರಿಂದ ದೇವರು ಹೇಳ್ತಾನೆ, ಇಸ್ರಾಯೇಲರಿಗೆ ಮಾತು ಹೇಳ್ತಾನೆ ಏನಂದ್ರೆ, ನಾನು ಅಡವಿಯಲ್ಲಿಯೂ ಹಾಗೂ ಅರಣ್ಯದಲ್ಲಿ ಏನ್ ಮಾಡ್ತಂದ್ರೆ ಮಾರ್ಗಗಳನ್ನ ಹಾಗೂ ನದಿಗಳನ್ನ ಹುಟ್ಟಿಸ್ತೀನಿ ಎಂಬುದಾಗಿ. ಈಗ ಇಸ್ರಾಯೇಲರು ಸುಮಾರು 6 ಲಕ್ಷ ಜನ ಮೋಶೆ ಮೂಲಕವಾಗಿ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಹೋಗುವಾಗ ಇಡೀ 40 ವರ್ಷ, ಎಷ್ಟು ದಿನ ರೀ, ಎಷ್ಟು ವರ್ಷ? 40 ವರ್ಷ, 40 ಸಂವತ್ಸರಾಲು ವಾಕ್ಯ ಹೇಳುತ್ತದೆ ಅವ್ರು ಹಾಕಿದಂತ ಪಾದರಕ್ಷೆ ಕರಗಿ ಹೋಗಲಿಲ್ಲ, ಬಟ್ಟೆ ಏನಾಗ್ಲಿಲ್ಲ ಅಂತೆ, ಅದು ಗಲೀಜಾಗ್ಲಿ ಅಂತ ಬದಲಾಗಿ ವಾಕ್ಯ ಹೇಳುತ್ತೆ. ಅಂದ್ರೆ ಅಷ್ಟು ದೇವರು ಸೂಕ್ಷ್ಮವಾಗಿ ತನ್ನ ಜನರನ್ನ ತನ್ನ ರೆಕ್ಕೆ ಕೆಳಗಡೆ ಏನು ಮರಮಾಚಿ ನಡೆಸುವಂತ ದೇವರು ನಮ್ಮ ದೇವರಾಗಿದ್ದಾನೆ. ದೇವ್ ಜನರೇ, ನೀವು ನಂಬಿರುವಂತ ದೇವರು ಬಹಳ ಶ್ರೇಷ್ಠವಾದ ದೇವರಾಗಿದ್ದಾನೆ. ನಾವು ಏನೋ ನಮ್ಮ ಇಷ್ಟಕ್ಕೆ ನಾವು ಬರಲಿಲ್ಲ. ದೇವರು ನಮ್ಮನ್ನು ಕರೆದಿದ್ದಾನೆ, ದೇವರು ನಮ್ಮ ಮೇಲೆ ಉದ್ದೇಶ ಇಟ್ಟಿದ್ದಾನೆ. ದೇವರು ನಮ್ಮ ಕುಟುಂಬವಾಗಿರ್ಬೋದು, ನಮ್ಮ ಸಭೆಗಳಾಗಿರ್ಬೋದು, ಸೇವೆಗಳಾಗಿರ್ಬೋದು, ವ್ಯಾಪಾರಗಳಾಗಿರ್ಬೋದು, ಅಥವಾ ಕೆಲಸಗಳಾಗಿರ್ಬೋದು, ಏನೇ ಆದರೂ ಕೂಡ ದೇವರ ಸಂಕಲ್ಪ, ದೇವರ ಉದ್ದೇಶ ಇದ್ರೇನೆ ಅದು ಸಮೃದ್ಧಿ ಆಗುತ್ತೆ, ಅದು ಬೆಳೆಯುತ್ತದೆ. ಅದು ದೇವರ ನಮಗೊಂದು ಆ ವಿಷಯದ ಸಮಾಧಾನ ಕೊಡೋ ದೇವರು ನಮ್ಮ ದೇವರಾಗಿದ್ದ. ದೇವರು ಹೇಳ್ತಿದ್ದಾನೆ, ನೋಡಿ ನಮಗಿದೆಲ್ಲ ಆಗಲ್ಲ. ಯಾವುದು ಅರಣ್ಯದಲ್ಲಿ ದಾರಿ ಮಾಡೋದಾಗ್ಲಿ, ಆಮೇಲೆ ಅಡವಿಯಲ್ಲಿ ನದಿಗಳನ್ನು ಹುಟ್ಟಿಸೋದಾಗ್ಲಿ, ಇದೆಲ್ಲ ಮನುಷ್ಯರಿಂದ ಆಗೋದಿಲ್ಲ. ನಮ್ಮಿಂದ ಆಗಲಾರದ್ದು ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. అలలుయ మన వల్ల ఏది కాలేదో దేవుడు తన శక్తి ద్వారా మనల్ని ఏం చేయగలడు, దీవించగలడు, నడిపించగలడు. దేవుడు మనల్ని గొప్పగా ఆయన దీవించి నడిపించే దేవుడు మన దేవుడు. కాబట్టి భయపడకూడదు. మన జీవితంలో ఏమైనా కూడా ఏమైపోవాలి, మనం దేవుని కొరకై ದೇವರಿಗಾಗಿ ನಾವೇನು ಮಾಡ್ಕೋ, ಗಟ್ಟಿಯಾಗಿ ನಿಂತ್ಕೋಬೇಕು ಎಂಬುದಾಗಿ ವಾಕ್ಯ ಹೇಳ್ತದೆ. ಈ ಸಂದರ್ಭ ನೋಡುವಾಗ ಒಂದು ಸಂದರ್ಭ ನನಗೆ ನೆನಪಾಗ್ತದೆ. ಈಗ ನದಿಗಳನ್ನು ಹುಟ್ಟಿಸುವ ಎಂಬುದಾಗಿ ಹೇಳುವಾಗ, ಉದಾಹರಣೆಗೆ ಆಗರಳ ಬಗ್ಗೆ ನೀವು ನೋಡ್ಕೊಳ್ಳುವಾಗ, ಆಗರಳ ಮಗ ಸಾಯುವ ಪರಿಸ್ಥಿತಿ ಇರುವಾಗ ಅಲ್ಲಿ ಏನಿರಲಿಲ್ಲ, ಅಲ್ಲಿ ನೀರು ಇರಲಿಲ್ಲ ಅಲ್ಲ, ನೀರು ಇರಲಿಲ್ಲ. ಆದರೆ ಆ ಥರ ನಾವು ಅನ್ಕೊಂತೀವಿ. ಆದರೆ ಅಲ್ಲಿ ವಾಕ್ಯ ನೋಡುವಾಗ ದೇವರು ಆಕೆಯ ಮನೋನೇತ್ರಗಳನ್ನು ತೆರೆದು ಎಂಬುದಾಗಿ ವಾಕ್ಯ ಹೇಳ್ತಾರೆ. ಕಣ್ಗಳನ್ನ ತೆರೆದು ಅಂದ್ರೆ ನೀರಿತ್ತು, ಆದರೆ ಆಕೆಗೆ ಕಣ್ಣಿಗೆ ಅದು ಏನಾಗಲಿಲ್ಲ, ಕಾಣಲಿಲ್ಲ. ದೇವರು ಬುಗ್ಗೆಯನ್ನು ಹುಟ್ಟಿಸಿ ಆಕೆಯ ಜೀವವನ್ನು ಕಾಪಾಡಿ. ಈಗ ನೀರು ಅಂದ್ರೆ ಯೇಸು ಸ್ವಾಮಿ ಹೇಳಿದರೆ, ನಾನೇ ಜೀವ ಕೊಡುವ, ಯಾರು ಹೇಳಿದ್ರು? ನಾನೇ ಜೀವ ಜಲವಾಗಿದ್ದೇನೆ, ನಾನೇ ಜೀವದ ಬುಗ್ಗೆಯಾಗಿದ್ದೇನೆ ಎಂಬುದು ದೇವರು ಹೇಳಿದ್ದಾರೆ. ಅಂದ್ರೆ ದೇವರ ಮಾತು ನಮಗೆ, ನಮ್ಮ ಆತ್ಮಕ್ಕೆ ಏನಾಗಿದೆ ಅಂದ್ರೆ ಅದು ನೀರಾಗಿದೆ. ಅಂದ್ರೆ ನೀರಂದ್ರೆ ಅದು ಜೀವವಾಗಿದೆ. ಏನೂ ಇಲ್ಲದೆ ಹಚ್ಚು ಹಸಿರು ಆಗ್ಬೇಕಂದ್ರೆ ಏನಾಗ್ಬೇಕಾದ್ರೆ ನಮ್ಮ ಜೀವನದಲ್ಲಿ ಏನ್ ಬೇಕಾಗುತ್ತದೆ? ಸುತ್ತಲೂ ನಿಮ್ಮ ಮನೆಗಳಲ್ಲಿ ಗಾರ್ಡನ್ ಆಗಿರ್ಬೋದು, ಗದ್ದೆ ಆಗಿರ್ಬೋದು, ಹೊಲ ಆಗಿರ್ಬೋದು. ಈಗ ನಾವೆಲ್ಲ ಆಹಾರ ಊಟ ಮಾಡ್ತೀವಿ. ರೈತರು ಬೆಳಿಲಿಲ್ಲ ಅಂದ್ರೆ ರೈತರು ಬೆಳಿಲಿಕ್ಕೆ ಏನ್ ಬೇಕಾಗುತ್ತೆ? ಏನ್ ಬೇಕಾಗುತ್ತೆ? ನೀರಿಲ್ಲ ಅಂದ್ರೆ ಬೆಳೆ ಇಲ್ಲ ಅಂದ್ರೆ ಊಟ ಇಲ್ಲ ಅಂದ್ರೆ ಮನುಷ್ಯನೇ ಇಲ್ಲ ಭೂಲೋಕದಲ್ಲಿ, ಎಲ್ಲರೂ ಸತ್ತು ಹೋಗ್ತಾರೆ ಬರಗಾಲದಲ್ಲಿ. ಹಾಗಾಗಿ ದೇವರು ಹೇಳ್ತದಾನೆ, ನಮ್ಮ ಜೀವನದಲ್ಲಿ ಈ 2025ರಲ್ಲಿ ನಮ್ಮ ಕುಟುಂಬಗಳಲ್ಲಿ ಏನ್ ಮಾಡ್ತಾನೆ ದೇವರು? ಆತನು ಜೀವ ನದಿಯಾಗಿ ಇರ್ಲಿಕ್ಕಿದ್ದಾನೆ. ಹಲ್ಲೆಲೂಯ. ಅದಕ್ಕೆ ನಮ್ಮ ಪ್ರಸಾದೇವರು ಅಲ್ಲಿ ವಿಜಯವಾಡದಲ್ಲಿ ಆಡಿದ್ರು, ಜೀವ ನದಿ ನ ಹೃದಯಮಲು ಪ್ರವಹಿಂಪು ಚೈಮಯ ಅಂತ ಒಂದು ಸುಂದರವಂತ ಅಲ್ಲಿ ಹಾಡು ನಾವೆಲ್ಲರೂ ಸೇರಿ ಅಲ್ಲಿ ಹೋಗಿ ಹಾಡು ಆಡಿದ್ವಿ. ಅಲ್ಲಲ್ಲಿ ಪ್ರಸಾದ್ ಅವರು ಹಾಡಾಡ್ತಿದ್ರು, ನಾವು ಸೇರಿ ಆರಾಧನೆ ಮಾಡ್ತಾ ಇದ್ವಿ. ದೇವ್ರು ನೋಡ್ರಿ ವಾಕ್ಯ, ದೇವರು ನಮ್ಮನ್ನು ಎಲ್ಲ 4 ದಿಕ್ಕಿನಲ್ಲಿ ಕೂಡ ಸಂರಕ್ಷಣೆ ಮಾಡಲಿಕ್ಕೆ ಆಲೋಚನೆ ಉಳ್ಳವನಾಗಿದ್ದಾನೆ. ನಾವು ಅಪಾಯಗಳಲ್ಲಿ ಬಿದ್ದು ಹೋಗಬಾರ್ದು, ಸಂಕಟಗಳಲ್ಲಿ ಬಿದ್ದು ಹೋಗಬಾರ್ದು, ನಾವು ಸೋತು ಹೋಗಬಾರ್ದು, ನಾವು ನಿರಾಶರಾಗಬಾರ್ದು ಎಂಬುದಾಗಿ ಪ್ರತಿ ಸಾಲ ಕೂಡ ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಬಲಪಡಿಸುವಂತಾಗಿದ್ದಾನೆ. ನೋಡ್ರಿ, ಈ ಕಳೆದ ಎಲ್ಲಾ ವರ್ಷಗಳು ನಮ್ಮ ಜೀವನದಲ್ಲಿ ಕೋವಿಡ್ ಅಲ್ಲಿ ಎಷ್ಟೋ ಜನ ಸತ್ತೋದ್ರು, ಹೌದಾ? ಆ ದೇವರು ನಮ್ಮನ್ನೇನ್ ಮಾಡಿದ್ದಾನೆ? ಬದುಕಿಸಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ, ಬಲ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ. ಕೋವಿಡ್ ಅಲ್ಲಿ ನೀವೆಲ್ಲ ಹೆಂಗಿದ್ರು ಗೊತ್ತಿಲ್ಲ, ಆದ್ರೆ ನಾವ್ ಹೆಂಗಿದ್ವು ಅಂದ್ರೆ ನಮ್ಗೆ ಗೊತ್ತು. ಅಲ್ಲಯ್ಯ, ಕೋವಿಡ್ ಎಲ್ಲ ನಾವ್ ಹೆಂಗಿದ್ವು ಅಂತೇಳಿ, ಆ ಗೂಡು ಒಳಗಡೆ ಗುಬ್ಬಿ ಇದ್ದ ಹಾಗೆ ನಾವು ಒಳಗಡೆನೇ ಇದ್ದೀವಿ. ಇಡೀ ಪ್ರಪಂಚದ ಹಂಗೆ ಇತ್ತು ಅನ್ಕೊಳ್ರಿ. ದೇವ್ರು ಅವಾಗಲೂ ನಮ್ಮನ್ನು ಕಾಪಾಡಿದ್ದೇನೆ, ಇವಾಗ ಕಾಪಾಡಲಿಕ್ಕೆ ಏನಾಗಿದ್ದಾನೆ? ಶಕ್ತನಾಗಿದ್ದಾನೆ. ದೇವ್ರ ವಾಕ್ಯ ತುಂಬಾ ಸ್ಪಷ್ಟವಾಗಿ ಹೇಳ್ತದೆ, ನಾನು ನದಿಗಳನ್ನು ಉಂಟು ಮಾಡುವಂತ ಆಗಿದ್ದೇನೆ, ನಾನು ಮಾರ್ಗಗಳನ್ನ ಎಷ್ಟು ಮಾಡೋದು, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವವಾಗಿದ್ದೇನೆ. ದೇವರು ನಮಗೆಲ್ಲ ಪರಿಷ್ಕಾರ, ಎಲ್ಲ ಸಮಸ್ಯೆಗೆ ಒಂದೇ ಮಾರ್ಗ, ಅದು ಯೇಸು ಮಾತ್ರನೇ ಮಾರ್ಗ. ಆಮೇನ್. ಯಾವ್ದ್ರಿ? ಎಲ್ಲದಕ್ಕೂ ಅಲ್ಲಿ ವಾಕ್ಯ ಹೇಳ್ತದೆ. ಅರಣ್ಯದಲ್ಲಿ ಏನ್ ಮಾಡ್ತಾನೆ ದೇವರು? ಕನ್ನಡದಲ್ಲಿ ಏನಂತಾರೆ?
ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನ ಹರಿಸುವೆನು. ಮಾರ್ಗ ಯೇಸು ಸ್ವಾಮಿ ಆಗಿದ್ದಾರೆ. ಜೀವ ಜಲ, ಜೀವ ಬುಗ್ಗೆ ಯೇಸು ಸ್ವಾಮಿ ಆಗಿದ್ದಾರೆ. ಈ ಯೇಸು ಸ್ವಾಮಿಯಲ್ಲಿ ನೀವೇನು ಮಾಡಬೇಕು? ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು, ಉಪವಾಸ ಮಾಡಬೇಕು, ವಾಕ್ಯಗಳನ್ನು ಹೆಚ್ಚಾಗಿ ಓದಬೇಕು, ಸೇವೆಗೆ ಸಹಾಯ ಮಾಡಬೇಕು, ಸೇವೆಗೆ ನಾವು ಪ್ರೋತ್ಸಾಹ ಕೊಡಬೇಕು, ಸೇವೆಗೆ ನಾವು ನಿಂತುಕೋಬೇಕು. ದೇವರ ರಾಜ್ಯಕ್ಕಾಗಿ, ದೇವರ ಸ್ವಾರ್ಥೆಗಾಗಿ, ದೇವರ ಒಂದು ಕಾರ್ಯಗಳಿಗಾಗಿ ನಾವು ಅತಿ ಹೆಚ್ಚಾಗಿ ಈ ವರ್ಷ ನಾವೇನು ಮಾಡ್ಕೋ ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳುವಂತರಾಗಿದ್ದೇವೆ ನಾವು. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾನೆ, ನಾನು ಅರಣ್ಯದಲ್ಲಿ ಮಾರ್ಗಗಳನ್ನ, ನದಿಗಳನ್ನ, ಎರಡುಗಳನ್ನ ದೇವರು ಉಂಟು ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ದೇವ ಜನರೇ, ನಮಗೆ ಬಹಳ ಬೆಲೆಯುಳ್ಳ ಜೀವನ ದೇವರು ಕೊಟ್ಟಿದ್ದಾರೆ. ಬಹಳ ಒಳ್ಳೆಯ ಸಮಯ ದೇವರು ಕೊಟ್ಟಿದ್ದಾರೆ. ದೇವರಿಗೆ ಈ ಪ್ರಾಣ, ಈ ಆತ್ಮ, ಶರೀರವನ್ನ, ನಮ್ಮ ತಾಲಂತು, ನಮ್ಮ ಆಸ್ತಿ, ನಮ್ಮೆಲ್ಲವನ್ನು ಕೂಡ ನಾವೇನು ಮಾಡ್ಕೋ ದೇವರಿಗೆ ದಾರಿ ಹಾಕಿ, ದೇವರಿಗೆ ಸಮರ್ಪಣೆ ಮಾಡಿಕೊಂಡು ಇನ್ನು ಹೆಚ್ಚಾಗಿ ದೇವರದಲ್ಲಿ ನಾವೇನು ಮಾಡ್ಕೊಂಡ್ರೆ ಬೆಳೆಯಬೇಕು. ಇನ್ನು ಹೆಚ್ಚಾಗಿ ನಾವು ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಇನ್ನು ಹೆಚ್ಚಾಗಿ ದೇವರ ಸೇವೆಯನ್ನು ಮಾಡುವಂತರಾಗಿದ್ದೇವೆ. ಅದಕ್ಕಾಗಿ ದೇವರು ಹೇಳ್ತಾರೆ, ನಮ್ಮ ಜೀವನದಲ್ಲಿ ನಾವೆಲ್ಲರೂ ಕೂಡ ಹೊಸ ವಸ್ತು ಕೊಟ್ಟರೆ ನಾವು ಖುಷಿ ಆಗಲ್ಲ. ನಿಮ್ಗೆಲ್ಲರಿಗೂ ಮಕ್ಕಳಿಗೆ ಏನಾದರೂ ಹೊಸ ಡ್ರೆಸ್ ಕೊಡ್ತೀನಿ, ಏನಾಗುತ್ತೆ? ಮಕ್ಕಳಿಗೆ ಏನೋ ಮಾಡ್ತಾರೆ, ತುಂಬ ಖುಷಿ ಪಡ್ತಾರೆ. ಹೊಸ ಕಾರ್ ಬಂದರೆ, ಹೊಸ ಬೈಕ್ ಬಂದರೆ, ಬಂಗಾರ ಬಂದರೆ, ನಾವು ಬಯಸದೇ ಇರೋದು ಹೊಸದೇನೋ ಬಂದರೆ ನಮ್ಗೇನಾಗುತ್ತೆ? ಬಹಳ ಖುಷಿ ಆಗುತ್ತೆ, ಬಹಳ ಸಂತೋಷ ಆಗುತ್ತೆ. ಆದರೆ ದೇವ್ರು ಹೇಳ್ತಾನೆ, ಅದು ಕೂಡ ಖುಷಿ ತಾತ್ಕಾಲಿಕ ಮಾತ್ರ. ಹಳೇದಾಗೋವರೆಗೂ ಕೂಡ ಈ ಲೋಕದ ಎಲ್ಲ ವಸ್ತುಗಳು ಹಳೇದಾಗಲೇಬೇಕು. ಏನಂದ್ರೆ ಈ ಲೋಕದಲ್ಲಿ ಎಲ್ಲ ವಸ್ತುಗಳು ಹಳೇದು ಆಗ್ಲೇಬೇಕು. ಆದ್ರೆ ದೇವ್ರು ಕೊಡುವಂತ ಹೊಸ ಕರಿ ಎಂದಿಗೂ ಹಳೇದಾಗಂಗಿಲ್ಲ. ಅದು ಯಾವಾಗಲೂ ಹೊಸದಾಗಿ ಇರ್ತದೆ. ನೋಡಿ, ದೇವ್ರು ಒಂದೇ ಒಂದ್ಸಲ ಆಕಾಶ ಕೊಟ್ಟನ, ಅದು ಹೆಂಗಿದೆ? ಹಾಗೇ ಇದೆ. ಹಳೇದಾಗಿದೆಯಾ? ಭೂಮಿ ಕೊಟ್ಟಿದ್ರು, ಅದು ಹಾಗೇ ಇದೆ. ಗಾಳಿ, ಅದು ಹಾಗೇ ಇದೆ. ಪ್ರಕೃತಿ, ಅದು ಹಾಗೇ ಇದೆ. ಕ್ರಿಮಿಕೀಟಗಳು, ಪಕ್ಷಿಗಳು, ಪ್ರಾಣಿಗಳು, ಸೂರ್ಯ, ಚಂದ್ರ, ನಕ್ಷತ್ರ, ಇವೆಲ್ಲವೂ ಕೂಡ ಇವತ್ತಿಗೂ ತಮ್ಮ ಕಾರ್ಯಗಳನ್ನು ಏನ್ ಮಾಡ್ತದೆ? ಎಡಬಿಡದೆ ಮಾಡ್ತಾ ಇದ್ದಾವೆ. ನಾವು ಕೂಡ ಎಡಬಿಡದೆ ಪ್ರಾರ್ಥನೆ ಮಾಡುವಂತರಾಗಿರಬೇಕು. ಆಮೇನ್. ಏನ್ ಮಾಡ್ಕೊಂಡು ನಾವ್ರಿ ಎಡಬಿಡದೆ ಪ್ರಾರ್ಥನೆ ಮಾಡುವಾಗ ದೇವರು ಜಯ ಕೊಡ್ತಾರೆ. ಉಪವಾಸ ಮಾಡುವಾಗ ದೇವರು ಬಿಡುಗಡೆ ಕೊಡ್ತಾರೆ. ದೇವರು ನಮ್ಮ ಜೀವನದಲ್ಲಿ ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿರೋದ್ರಿಂದ ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ, ದೇವರಿಗೆ ಸ್ತೋತ್ರ ಉಳ್ಳವರಾಗಿ ನಾವೇನು ಮಾಡ್ಬೇಕಂದ್ರೆ ಕರ್ತನಿಗೆ ನಾವೇನು ಮಾಡ್ಬೇಕಂದ್ರೆ ಮಹಿಮೆ ಸಲ್ಲಿಸೋರಾಗಿರಬೇಕು. ದೇವರನ್ನು ಆರಾಧನೆ ಮಾಡುವಂಥರಾಗಿರಬೇಕು. ದೇವರಲ್ಲಿ ಭಕ್ತಿಯಲ್ಲಿ ಬೆಳೆಯಬೇಕು, ವಿಶ್ವಾಸದಲ್ಲಿ ಬೆಳೆಯಬೇಕು, ನಂಬಿಕೆಯಲ್ಲಿ ಬೆಳೆಯಬೇಕು. ದೇವರು ನಮ್ಮ ಮೂಲಕವಾಗಿ ತನ್ನ ಸೇವೆಯನ್ನು ಕಟ್ಟುವ ಹಾಗೆ ನಾವು ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳಬೇಕು. ದೇವರದಲ್ಲಿ ವಿಷಯಗಳಲ್ಲಿ ನಾವು ಎಂದಿಗೂ ಕೂಡ ಒಂದು ಹೆಜ್ಜೆ ಮುಂದೆ ಹಾಕುವಂತ ನಾವಿದ್ದರೆ ದೇವರು ನಮ್ಮ ಜೀವನದಲ್ಲಿ ಎಲ್ಲಾ ಕಾರ್ಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಯೆಶಾಯ ಬರೆದಂತ 55ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ದೇವರು ನಮ್ಮ ಬಗ್ಗೆ ಒಂದು ಆಲೋಚನೆ ಉಳ್ಳವನಾಗಿದ್ದಾನೆ, ಒಂದು ಉದ್ದೇಶ ಉಳ್ಳವನಾಗಿದ್ದಾನೆ. ಯೆಶಾಯ ಬರೆದಂತ 55ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಓದಿಕೊಳ್ಳುವಾಗ, ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳು. ನೋಡಿ ದೇವ್ರ ವಾಕ್ಯ ಹೇಳ್ತದೆ, ದೇವರು ನಮ್ಮ ಮೇಲೆ ಒಂದು ಆಲೋಚನೆ ಉಳ್ಳವನಾಗಿದ್ದಾನೆ. ಏನಾಗಿದ್ದಾನೆ? ದೇವರು ನಮ್ಮ ಮೇಲೆ ಒಂದು ಆಲೋಚನೆ ಉಳ್ಳವನಾಗಿದ್ದಾನೆ. ದೇವರು ನಮ್ಮ ಮೇಲೆ ಉದ್ದೇಶ ಉಳ್ಳವನಾಗಿದ್ದಾನೆ. ಕುಟುಂಬಗಳ ಬಗ್ಗೆ, ಸೇವೆಗಳ ಬಗ್ಗೆ, ಆತನು ನಮ್ಮ ವ್ಯಾಪಾರಗಳ ಬಗ್ಗೆ ಹಾಗೂ ನಮ್ಮ ಕುಟುಂಬಗಳ ಬಗ್ಗೆ ಎಲ್ಲಾದ್ರ ಬಗ್ಗೆ ದೇವರು ಏನ್ ಮಾಡ್ತಂದ್ರೆ ಒಂದು ಆಲೋಚನೆ ಉಳ್ಳವನಾಗಿದ್ದಾನೆ. ಏನು ಆಲೋಚನೆ ಉಳ್ಳವನಾಗಿದ್ದಾನೆ ದೇವರು? ಓದಿಕೊಳ್ಳೋಣ. ಏನು ಆಲೋಚನೆ ಉಳ್ಳವನಾಗಿದ್ದಾನೆ? ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವಾಗಿದೆಯೋ ನನ್ನ ಮಾರ್ಗಗಳಿಗಿಂತ, ನನ್ನ ಮಾರ್ಗಗಳು ನಿಮ್ಮ ಆಲೋಚನೆಗಳಿಗಿಂತಲೂ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿ. ದೇವರು ನಮ್ಮ ಬಗ್ಗೆ ಉನ್ನತ, తెలుగులో ఎలా ఉంది చదవండి అది. నా తలంపులు మీ తలంపులు వంటివి కావు, మీ త్రోవలు నా త్రోవలు వంటివి కావు. ఇది యెహోవా వాక్. దేవుడు మన పట్ల ఏమంటాడంటే
మంచి తలంపు కలిగిన దేవుడు మన దేవుడై ఉన్నాడు. తన పిల్లల పట్ల, సంఘం పట్ల, పరిచర్య పట్ల ఎవరు ప్రార్థన చేస్తారో, ఎవరు ఉపవాసం చేస్తారో, ఎవరు దేవుని సేవ చేస్తారో, ఎవరు దేవుని కొరకే త్యాగం చేస్తారో, ఎవరు సంఘం కొరకే త్యాగం చేస్తారో, ఎవరు ప్రభు కొరకే సాక్షిగా నిలబడతారో అటువంటి వారిలో దేవుడు కొత్త తలంపు కలిగిన వారే ఉంటారు. మీ జీవితంలో మీకు ఒక తలంపు ఉంది, ఒక ఆశ ఉంది. ఈ సంవత్సరం ఏమైపోతుందో, ఈ సంవత్సరం మేము ఎలా ఉండబోతున్నాము, ఈ సంవత్సరము మేము చేసే వ్యాపారం ఏమైపోతుందో, ఈ సంవత్సరము మేము చేసే పనులు ఏమైపోతుందో, మా కుటుంబాలు ఏమైపోతుందో, పిల్లలు ఏమైపోతుందో, జాబులు వస్తుందా రాదా, లాభం అవుతుందా నష్టం అవుతుందా అని ఎన్నో విధాల ఆలోచన కలిగిన వారే, తలంపులు కలిగిన వారే మీరు కొందరు ఇక్కడ కూర్చున్నారు. అది దేవుడు ఏమంటుందంటే, నువ్వు భయపడద్దు, నువ్వేం చేయలేవు. మన శక్తితో, మన ఆలోచనతో, మన డబ్బుతో, మన ప్రయత్నంతో మనం ఏం చేయలేం. దేవుని కృప ఉంటే మాత్రమే సమస్తం సాధ్యం. హల్లెలూయా. ఎవరి కృప అండి? దేవుని ಕೃಪ ಉಂಟೆ ಮಾತ್ರಮೇ ಸಮಸ್ತಮು ఆయన చేయగలడు. ದೇವರ ಕೃಪೆ ಇದ್ದರೆ ಮಾತ್ರ ಎಲ್ಲವೂ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕಾಗಿ ದೇವರು ಹೇಳುವಂತ ಮಾತಂದ್ರೆ, ನಿಮ್ಮ ಆಲೋಚನೆಗಳು ಏನಿದೆಯಲ್ಲ ಅದು ನಿಮಗಿಂತಲೂ ದೇವರು ನಿಮ್ಮ ಬಗ್ಗೆ ಹೆಚ್ಚಾಗಿ ಆಲೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ, ಭವಿಷ್ಯದ ಬಗ್ಗೆ, ಹಾಗೂ ನಿಮ್ಮ ಜಾಬುಗಳ ಬಗ್ಗೆ ದೇವರು ಈ ವರ್ಷ ಒಂದು ಹೊಸ ಕಾರ್ಯ ಮಾಡ್ತಾನೆ. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ವ್ಯಾಪಾರಗಳಲ್ಲಿ ಒಂದು ಹೊಸ ಕಾರ್ಯ ಮಾಡ್ತಾನೆ. ಒಂದು ವಿದ್ಯಾಭ್ಯಾಸದಲ್ಲಿ ದೇವರು ಹೊಸ ಕಾರ್ಯ ಮಾಡ್ತಾನೆ. ದೇವರು ನೀವು ಏನು ಆಸೆ ಪಡ್ತಾ ಇದ್ದೀರಲ್ಲ, ದೇವರ ಚಿತ್ತಕ್ಕೆ ನೀವು ಒಪ್ಪಿಸಿಕೊಡಬೇಕು, ದೇವರ ಕರಗಳಿಗೆ ನೀವು ಒಪ್ಪಿಸಿಕೊಡಬೇಕು. ದೇವರ ಆಲೋಚನೆಗೆ ಒಪ್ಪಿಸಿಕೊಡುವಾಗ, ದೇವರ ಸಂಕಲ್ಪದ ಮೇರೆಗೆ, ದೇವರ ಉದ್ದೇಶದ ಮೇರೆಗೆ, ದೇವರು ಇಷ್ಟಪಡುವ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಖಂಡಿತವಾಗಲೂ ನಿಮಗೆ ಈ ವರ್ಷ ಗ್ಯಾರಂಟಿ ಜಯ ಕೊಟ್ಟೇ ಕೊಡ್ತಾನೆ. ಹಲವು ವರ್ಷದ ಸೋಲಿದೆಯಾ? ಭಯಪಡಬೇಡ್ರಿ. ಹಲವು ವರ್ಷದಿಂದ ಭಾಳ ನೆನೆಸಿದ ಕೆಲಸಗಳು ಆಗಿಲ್ವಾ? ಭಯಪಡಬೇಡ್ರಿ. ಇಷ್ಟು ವರ್ಷ ಮಾಡಿದಂಥ ದೇವರು ಈ ವರ್ಷ ಮಾಡಲಿಕ್ಕೆ ನಮ್ಮ ದೇವರು ಜೀವ ಸ್ವರೂಪನಾಗಿದ್ದಾನೆ. ಆಮೇನ್. ಏನಾಗಿದ್ದಾನೆ ಆತನು? ಸಜೀವುಡೈ ಉನ್ನಾಡ. ఆయన ಜೀವ ಸ್ವರೂಪನಾಗಿದ್ದಾನೆ. ಆತನು ನಮ್ಮ ಪ್ರಾರ್ಥನೆ ಕೇಳುವಂತನಾಗಿದ್ದಾನೆ, ಹಾಗೂ ಪ್ರಾರ್ಥನೆಗೆ ಉತ್ತರ ಕೊಡುವಂತ ದೇವರಾಗಿದ್ದಾನೆ. ನಾವು ಯಾವಾಗಲೂ ಕೂಡ ಎಲ್ಲದರಲ್ಲಿ ಕರ್ತನಿಗೆ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುತ್ತಾ, ಸ್ವಾಮಿ ಈಗೋ ನಾನು ನಿನ್ನ ಪಾದಕ್ಕೆ ಶರಣಾಗ್ತಿದ್ದೆ. ನಮ್ಮ ಹಳ್ಳಿ ಕಡೆಗೆ ಒಂದು ಮಾತಾಡ್ತಾರೆ, ಶರಣೆಂದರೆ ಮರಣವಿಲ್ಲ. ಇಲ್ಲಿಗೆ ನಿಮ್ಗೆ ಅರ್ಥ ಆಗುತ್ತೋ ಇಲ್ಲ ಗೊತ್ತಿಲ್ಲ. ನಮ್ಮ ಹಳ್ಳಿ ಕಡೆಗೆ ಜಾಸ್ತಿ ಹೇಳುತ್ತೆ, ಶರಣೆಂದರೆ ಮರಣವಿಲ್ಲ. ಅಂದ್ರೆ ದೇವರಿಗೆ ನಾವು ಶರಣ ಆಗುವಾಗ ಮರಣವನ್ನು ಕೂಡ ತಪ್ಪಿಸಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ದೇವರು ವಾಕ್ಯ ಹೇಳ್ತದೆ, ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ನಿಮ್ಮ ಆಲೋಚನೆಗಳಿಗಿಂತಲೂ, ನಿಮ್ಮ ಮಾರ್ಗಗಳಿಗಿಂತಲೂ ನನ್ನ ಆಲೋಚನೆ, ನನ್ನ ಮಾರ್ಗ ನಿಮ್ಮ ಬಗ್ಗೆ ಉನ್ನತವಾದಂಥ ಯೋಚನೆ ಇದೆ. ದೇವರು ನಮ್ಮ ಬಗ್ಗೆ ಶ್ರೇಷ್ಠವಾದಂಥ ಆಲೋಚನೆ ಉಳ್ಳವನಾಗಿದ್ದಾನೆ. ದೇವರು ನಿಮ್ಮ ಬಗ್ಗೆ ಶ್ರೇಷ್ಠವಾದ ಆಲೋಚನೆ ಉಳ್ಳವನಾಗಿ, ಏನು ಆಲೋಚನೆ ಉಳ್ಳದೇನೆ? ನಿಮಗೆ ಈ ವರ್ಷ ಗ್ಯಾರಂಟಿ ದೇವರು ಶುಭ ಕಾರ್ಯ, ಅದ್ಭುತ ಕಾರ್ಯವನ್ನು ಮಾಡಲಿಕ್ಕೆ ತೋರಿಸಲಿಕ್ಕೆ ಸಿದ್ಧನಾಗಿದ್ದಾನೆ ದೇವರು. ಆದ್ರೆ ನೀವು ಅದನ್ನ ಪ್ರಾರ್ಥನೆಯಿಂದ ಪಡ್ಕೋಬೇಕು. ಹೇಗೆ ಪಡ್ಕೋಬೇಕ್ರಿ? ನೀವು ಪ್ರಾರ್ಥನೆಯಲ್ಲಿ, ಉಪವಾಸದಲ್ಲಿ, ವಿಜ್ಞಾಪನೆಗಳಿಂದ, ದೇವರ ಸಮ್ಮುಖದಲ್ಲಿ ಮೊಣಕಾಲಾಕಿ ನಿಮಗೆ ಬೇಕಾದನ್ನ ದೇವರಿಗೆ ತಿಳಿಸಿಪಡಿಸುವಾಗ, ದೇವರ ಹತ್ರ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವಾಗ ಈ 2025 ನಿಜವಾಗ್ಲೂ ನಿಮಗೆ ಆಶೀರ್ವಾದವಾಗಿ ದೇವರು ಮಾರ್ಪಡಿಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಏನು ಉನ್ನತವಾದಂಥ ಆಲೋಚನೆ ಉಳ್ಳವನಾಗಿದ್ದಾನೆ. ಮನುಷ್ಯರು ನಮ್ಮ ಬಗ್ಗೆ ಒಂದು ವೇಳೆ ಕೆಟ್ಟ ಆಲೋಚನೆ ಮಾಡಬಹುದು ಮನುಷ್ಯರು, ಆದರೆ ದೇವರು ಯಾವಾಗಲೂ ಕೂಡ ನಮ್ಮ ಬಗ್ಗೆ ಉನ್ನತವಾದಂಥ ಆಲೋಚನೆ ಮಾಡುವಂತ ಏನು ಆಲೋಚನೆ ಇದು ಉಳ್ಳವನಾಗಿದ್ದಾನೆ. ಹೋದ್ರೆ ನೋಡೋಣ ಅಲ್ಲಿ. ಹಾ 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 ನೋಡಿ, ದೇವರು ಉದಾಹರಣೆಯಾಗಿ ಹೇಳ್ತಿದ್ದಾನೆ. ತೆಲುಗುಲಿ ಎಲ್ಲ ಒಂದು ಚದವಂడి. ಹಾ 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 ನೋಡ್ರಿ, ದೇವ್ರ ಉದಾಹರಣೆಗೆ ಒಂದು ಮಾತು ಹೇಳ್ತಾರೆ. ಏನಪ್ಪ ಅಂದ್ರೆ, ಆಕಾಶದಿಂದ ಮಳೆ ಬಂದು, ಮಳೆ ಬರುವಾಗ ಏನಾಗುತ್ತಂದ್ರೆ ಅದು ಬೆಳೆ ಬೆಳೆಯುತ್ತೆ, ಫಲ ಬರುತ್ತೆ. ಅದು ಹೇಗೆ ಮಳೆ ಬಂದು ವ್ಯರ್ಥವಾಗಿ ಎಂದಾದ್ರೂ ವ್ಯರ್ಥವಾಗಿ ಹಿಂತಿರುಗಿ ಹೋಗೋದಿಲ್ವೋ, ಅದೇ ಪ್ರಕಾರವಾಗಿ ನನ್ನ ಮಾತು ಎಂದಿಗೂ ವ್ಯರ್ಥವಾಗೋದಿಲ್ಲ. ಅದರಲ್ಲಿ ಯಾರು ಮಾತಾಡ್ರಿ? ಯಾರ ಮಾತು?
ಎಲ್ಲರೂ ಹೇಳ್ರಿ ದೇವರ ಮಾತು. ಹೇಳ್ರಿ ಎಲ್ಲ ಜೋರಾಗಿ. ಇನ್ನೊಂದ್ಸಲ, ಇನ್ನೊಂದ್ಸಲ, ಇನ್ನೊಂದ್ಸಲ. ನಿಮ್ಮನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ನಾನು ಬಟ್ಟೆ ಶಾಪ್ ಗೊಂಬೆಗಳ ಮುಂದೆ ನಿಂತ್ಕೊಳ್ತೀನಿ ಅಂತ ಅನಿಸ್ತಾ ಇದೆ. ಬಟ್ಟೆ ಶಾಪ್ಲಿ ಬೊಮ್ಮಲು ಕೂಚೊಂಟೆ ಕದಂಟಿ. ಬೊಮ್ಮಲು ಬಟ್ಟೆ ಶಾಪ್ಲಿ ಎಲ್ಲ ಉಂಟು. ಬೊಮ್ಮಲು ಕದಲಕ್ಕ ಮೆದಲಕ್ಕ. ಬಟ್ಟೆ ಶಾಪ್ಲಿ ಗೊಂಬೆಗಳು ಏನ್ ಮಾಡಲ್ಲ, ಅವು ಸುಂದರವಾಗಿ ರೆಡಿ ಆಗಿರುತ್ತೆ, ಆದ್ರೆ ಏನ್ ಮಾಡಲ್ಲ, ಕದಲಂಗಿಲ್ಲ. ಮೆಲ್ಲ ಕೇಳ್ತಾ ಇದ್ದೀರ. ದೇವರಿಗಾಗಿ ನಂಬಿಕೆಯಿಂದ ವಿಶ್ವಾಸದಿಂದ ನಾವು ಹೇಳುವಾಗ ದೇವರು ಅದನ್ನು ಅದೇ ಪ್ರಕಾರ ನಡೆಸೋ ದೇವರು ನಮ್ಮ ದೇವರಾಗಿದ್ದಾನೆ. ದೇವರು ಹೇಳ್ತಿದ್ದಾನೆ, ಏನ್ ಮಾಡ್ತಾನೆ ದೇವರಂದ್ರೆ ಉನ್ನತವಂತ ಆಲೋಚನೆ ಉಳ್ಳವನಾಗಿದ್ದಾನೆ. ಉನ್ನತವಂತ ಆಲೋಚನೆ ಉಳ್ಳಂತ ದೇವರು ಮಳೆ ಬಗ್ಗೆ ಉದಾಹರಣೆಗೆ ಹೇಳ್ತಾ ಅದು ಹೇಗೆ ಹಿಂತಿರುಗಿ ವಾಪಸ್ ಹೋಗೋದಿಲ್ವೋ ಅದೇ ಪ್ರಕಾರ ನನ್ನ ಮಾತು ನಿಮ್ಮ ಜೀವನದಲ್ಲಿ ಎಂದಿಗೂ ವ್ಯರ್ಥವಾಗ. ಅದಕ್ಕೆ ದೇವರು ವಾಕ್ಯ ಹೇಳ್ತಾರೆ, ಭೂಮಿ ಆಕಾಶಗಳು, ನಾನು ಸ್ವಲ್ಪ ಫಿಲ್ ಇನ್ ದ ಬ್ಲಾಂಕ್ ಅಂತ ಬಿಡ್ತೀನಿ. ಭೂಮಿ ಆಕಾಶಗಳು ಯಾರು ನಿಮ್ಮ ಮಾತಾ? ಮನುಷ್ಯರ ಮಾತು ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು ಆಗುತ್ತೆ ಮನುಷ್ಯರ ಮಾತು. ಆದ್ರೆ ದೇವ್ರ ಮಾತೇನಂದ್ರೆ ಯುಗ. ಅದಕ್ಕೆ ವಾಕ್ಯ ಹೇಳ್ತದೆ ಇಬ್ರಿಯ ಬರೆದ ಪುಸ್ತಕದಲ್ಲಿ 13ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ಯೇಸು ಕ್ರಿಸ್ತ ನಿನ್ನೆ ಇದ್ದಾಗ ಇವತ್ತು ಯಾವಾಗಲೂ ನಿರಂತರವಾಗಿ ಏಕರೀತಿಯಾಗಿರುವಂತ ದೇವರಾಗಿದ್ದಾನೆ. ದೇವರು ಏಕರೀತಿಯಾಗಿದ್ದಾನೆ. ಆತರ ಮಾತು ಕೂಡ ಏನಾಗಿದೆ, ಶಾಶ್ವತವಾಗಿ ನಿಲ್ಲತಕ್ಕದ್ದಾಗಿದೆ. ಈಗೆಲ್ಲ ನಾವೆಲ್ಲ ಇಲ್ಲಿ ಸೇರಿ ಬಂದೀವಿ. ಯಾರ ಮಾತಿಂದ ಸೇರಿ ಬಂದಿದ್ದೇವೆ? ಪ್ರಸಾದ ಕರೆದ ಅಂತಾಳ ಅಲ್ಲ, ನಾವು ಬಂದ್ವಿ ಅಂತಾಳ? ಯಾರ ಮಾತಿಂದ ನಾವು ಬಂದಿದ್ದೇವೆ? ನಾವೆಲ್ಲರೂ ರಕ್ಷಣೆ ಹೊಂದಿದ್ದು ಯಾವ್ದ್ರ ಮೂಲಕವಾಗಿ? ಯಾವ್ದ್ರ ಮೂಲಕವಾಗಿ? ನಾವೆಲ್ಲ ರಕ್ಷಣೆ ಹೊಂದಿದ್ದು ಯಾವ್ದ್ರ ಮೂಲಕವಾಗಿ? ದೇವರ ಮಾತಿನಿಂದ, ಅಂದ್ರೆ ದೇವರ ವಾಕ್ಯದಿಂದ, ಅಂದ್ರೆ ಬೈಬಲ್ ಇಂದ. ಯಾರೋ ಒಬ್ಬರು ನಮಗೆ ಸುವಾರ್ತೆಯನ್ನು ಸಾರಿದ್ರಿಂದ ನಾವು ಏನ್ ಮಾಡಿದ್ದೀವಿ, ರಕ್ಷಣೆ ಪಡ್ಕೊಂಡು. ಅಂದ್ರೆ ದೇವರ ವಾಕ್ಯದಿಂದ ನಮಗೆ ಏನಾಗಿದೆ, ರಕ್ಷಣೆ ಸಿಕ್ಕಿದೆ. ಸೊ ಈ ವರ್ಷ ನೀವು ಹೇಗಾದ್ರೂ ಮಾಡಿ ಬೈಬಲ್ ಅನ್ನು ಕಂಪ್ಲೀಟ್ ಆಗಿ ಓದಬೇಕು. ಒಬ್ಬರು ಆಮೇನು ಹೇಳಿಲ್ಲ, ಒಬ್ಬರು ಆಮೇನು ಹೇಳಿಲ್ಲ. ಈ ವರ್ಷ ಹೇಗಾದ್ರೂ ಮಾಡಿ ಕಂಪ್ಲೀಟ್ ಆಗಿ ಬೈಬಲ್ ಓದಬೇಕು. ಈ ವರ್ಷ ಹೇಗಾದ್ರೂ ಅಟ್ಲೀಸ್ಟ್ ವಾರಕ್ಕೊಂದ್ಸಲ ಆದ್ರೂ ಉಪವಾಸ ಪ್ರಾರ್ಥನೆ ಮಾಡಬೇಕು. ಈ ವರ್ಷ ಅಟ್ಲೀಸ್ಟ್ ಎಷ್ಟು ಸಾಧ್ಯ ಆದ ಮಟ್ಟಿಗೆ ದೇವರ ಸೇವೆ ಮಾಡಬೇಕು. ಸಾಧ್ಯ ಆದ ಮಟ್ಟಿಗೆ ದೇವರಿಗೆ ದೇವರ ಸೇವೆಗೆ ಪ್ರೋತ್ಸಾಹ ಮಾಡಬೇಕು. ಸಾಧ್ಯ ಆದ ಮಟ್ಟ ನಂಗೆ ತುಂಬಾ ಸಂತೋಷ ಏನಪ್ಪಾ ಅಂದ್ರೆ, ಪ್ರಸಾದ ಅವರ ಫ್ಯಾಮಿಲಿ, ಬೋಲಫಟ್ಟೆ ಫ್ಯಾಮಿಲಿ, ಆ ಹುಡ್ರು ಏನ್ ಕೆಲಸ ಮಾಡ್ತಾರೆ ಗೊತ್ತಾರ ಅವರು. ಉದಾಹರಣೆಗೆ ತಿಲಕ್ ಆಗಿರ್ಬೋದು, ನಿಮ್ಮ ಹೆಸರು ಸ್ಟೀಫನ್ ಆಗಿರ್ಬೋದು, ಸಂತೋಷ್ ಬ್ರದರ್ ಆಗಿರ್ಬೋದು, ಇವರೆಲ್ಲ ಟೀಮ್ ಆಗಿ ವರ್ಕ್ ಮಾಡುವಾಗ ನಮ್ಗೆ ಬಹಳ ಇಷ್ಟು ವರ್ಷ ನಾವೇನ್ ಮಾಡ್ತೀವಿ ನಮ್ಗೆ ಡೌಟ್ ಬರ್ತದೆ. ಈಗ ನಿಜವಾಗ್ಲೂ ನೀವು ನೋಡ್ತಾ ಇದ್ರೆ ಅಲ್ಲಯ್ಯ, ಅಂದ್ರೆ ಅಷ್ಟೊಂದು ಆಕ್ಟಿವ್ ಆಗಿ ಅಷ್ಟೊಂದು ಸೇವೆಗೆ ಸಮರ್ಪಣೆ ಮಾಡೋದು ಬಹಳ ಕಷ್ಟ. ಎಲ್ಲಾ ಕೆಲಸ ಮಾಡ್ಬೋದು, ಆದ್ರೆ ಸೇವೆ ಮಾಡೋದು ಅಷ್ಟು ಈಸಿ ಅಲ್ಲ. ಆದ್ರೂ ಕೂಡ ದೇವರಿಗೆ ಸ್ತೋತ್ರ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ ಏನಪ್ಪಾ ಅಂದ್ರೆ, ಭೂಮಿ ಮಳೆ ಹೇಗೆ ಹಿಂದಿರುಗಿ ವಾಪಸ್ ಹೋಗೋದಿಲ್ವೋ ಅದೇ ಪ್ರಕಾರ ನನ್ನ ಮಾತು ನಿಮ್ಮ ಜೀವನದಲ್ಲಿ ಏನಾಗೋದಿಲ್ಲ, ವ್ಯರ್ಥವಾಗೋದಿಲ್ಲ. ದೇವರ ವಾಕ್ಯಕ್ಕೆ ಶಕ್ತಿ ಇದೆ. ಆಮೇನ್. ದೇವ್ರ ವಾಕ್ಯಕ್ಕೆ ಏನಿದೆ, ಶಕ್ತಿ ಇದೆ. ದೇವರ ವಾಕ್ಯದಲ್ಲಿ ಜೀವ ಇದೆ. ದೇವರ ವಾಕ್ಯದಲ್ಲಿ ಬಿಡುಗಡೆ ಇದೆ. ದೇವರ ವಾಕ್ಯದಲ್ಲಿ ಅದ್ಭುತ ಇದೆ. ದೇವರ ವಾಕ್ಯದಲ್ಲಿ ಸ್ವಸ್ಥತೆ ಇದೆ. ದೇವರ ವಾಕ್ಯದಲ್ಲಿ ಆಶೀರ್ವಾದ ಇದೆ. ದೇವರ ವಾಕ್ಯದಲ್ಲಿ ಜಯ ಇದೆ. ದೇವರ ವಾಕ್ಯದಲ್ಲಿ ನೆಮ್ಮದಿ ಇದೆ. ದೇವರ ವಾಕ್ಯದಲ್ಲಿ ಶಾಂತಿ ಇದೆ. ದೇವರ ವಾಕ್ಯದಲ್ಲಿ ಎಲ್ಲಾದ್ರಲ್ಲಿ ಎಲ್ಲಿ ಹೋದ್ರು ಕೂಡ ಸಮೃದ್ಧಿ, ಆಶೀರ್ವಾದ ಯಾವ್ದ್ರಲ್ಲಿ ಅಂದ್ರೆ ದೇವರ ಮಾತಿನಲ್ಲಿ ಉಂಟು. ಹಣದಲ್ಲಲ್ಲ, ಯುಕ್ತಿಯಲ್ಲ, ಶಕ್ತಿಯಲ್ಲ, ಬುದ್ಧಿಯಲ್ಲ, ಇವು ಯಾವ್ದ್ರಲ್ಲೂ ಕೂಡ ಅಲ್ಲ. ದೇವರ ವಾಕ್ಯದಿಂದ ಮಾತ್ರ ನಮ್ಮ ಜೀವನದಲ್ಲಿ ಆಶೀರ್ವಾದ ಉಂಟಾಗುತ್ತದೆ, ಬಿಡುಗಡೆ ಉಂಟಾಗುತ್ತದೆ, ಸ್ವಸ್ಥತೆ ಉಂಟಾಗುತ್ತದೆ, ನೆಮ್ಮದಿ ಉಂಟಾಗುತ್ತದೆ. ದೊಡ್ಡ ದೊಡ್ಡ ಕಾರ್ಯಗಳನ್ನು ನೋಡ್ಲಿಕ್ಕೆ ಶಕ್ತರಾಗ್ಲಿಕ್ಕೆ ಆಗುತ್ತಂದ್ರೆ ಅದು ದೇವರ ವಾಕ್ಯ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಈಗೋ ಮಳೆ ಬಂದು ಹೇಗೆ ಹಿಂದಿರುಗಿ ವಾಪಸ್ ಹೋಗೋದಿಲ್ವೋ ಅದೇ ಪ್ರಕಾರ ನನ್ನ ಮಾತು ಏನಾಗೋದಿಲ್ಲ ಅಂತೆ, ವ್ಯರ್ಥವಾಗೋದಿಲ್ಲ. ಮತ್ತೆ ಮುಂದಕ್ಕೆ ಏನಂತದ ವಾಕ್ಯ? ಮುಂದಕ್ಕೇನಂತ? ಹಾ ಹಾ ನೋಡು, ದೇವರ ಒಂದು ಮಾತು ಹೇಳಿದರೆ, ದೇವರೊಬ್ಬ ವ್ಯಕ್ತಿಯನ್ನು ಕರೆದರೆ, ದೇವರೊಂದು ಸೇವೆಯನ್ನು ಇಷ್ಟಪಟ್ಟರೆ, ದೇವರೊಂದು ಕುಟುಂಬವನ್ನು ಇಷ್ಟಪಟ್ಟರೆ, ದೇವರೊಂದು ವ್ಯಾಪಾರವನ್ನು ಇಷ್ಟಪಟ್ಟರೆ, ದೇವರು ಬಯಸಿದರೆ, ದೇವರು ಇಷ್ಟಪಟ್ಟರೆ ಎಂದಿಗೂ ಕೂಡ ಅದು ಅರಣ್ಯವಾಗಿರ್ಬೋದು, ಅದು ಅಡವಿ ಆಗಿರ್ಬೋದು, ಅದು ಎಂಥ ಪ್ರದೇಶವಾಗಿರ್ಬೋದು, ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ದೇವರ ಮಾತು ಅರಣ್ಯದಲ್ಲಿ ನದಿಗಳನ್ನ ಹಾಗೂ ಆ ಅಡವಿಗಳಲ್ಲಿ ಮಾರ್ಗಗಳನ್ನು ಉಂಟು ಮಾಡ್ಲಿಕ್ಕೆ ಶಕ್ತನಾಗಿದೆ. ದೇವರು ವಾಕ್ಯ ಹೇಳ್ತಾರೆ, ನನ್ನ ಮಾತು ಎಂದಿಗೂ ಏನಾಗೋದಿಲ್ಲ,
ಹಿಂತಿರುಗಿ ವಾಪಸ್ ಬರೋದಿಲ್ಲ. ಯಾರ ಮಾತು? ಯಾರು ಮಾತಾಡ್ರಿ? ದೇವರ ಮಾತು ಏನಾಗೋದಿಲ್ಲ ಅಂತ, ಎಂದಿಗೂ ವ್ಯರ್ಥವಾಗುವುದಿಲ್ಲ, ಹಿಂತಿರುಗಿ ವಾಪಸ್ ಆಗೋದಿಲ್ಲ. ಖಂಡಿತವಾಗ್ಲೂ ದೇವರು ನಿಮ್ಮ ಮೇಲೆ ಉದ್ದೇಶವುಳ್ಳವನಾಗಿದ್ದಾನೆ. ಗ್ಯಾರಂಟಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವಂತನಾಗಿದ್ದಾನೆ. ಗ್ಯಾರಂಟಿ ದೇವರು ನಿಮಗೆ ಒಂದು ಮಾರ್ಗ ತೋರಿಸುವಂತನಾಗಿದ್ದಾನೆ. ಅದರಲ್ಲಿ ಯಾವ ಸಂದೇಹವಿಲ್ಲ. ಯಾಕಂದ್ರೆ ಇದು ದೇವರ ಮಾತಾಗಿದೆ, ಯಾಕಂದ್ರೆ ಇದು ದೇವರ ನುಡಿಯಾಗಿದೆ, ಯಾಕಂದ್ರೆ ಇದು ದೇವರ ಶಕ್ತಿಯಾಗಿದೆ, ಯಾಕಂದ್ರೆ ಇದು ದೇವರ ಬಲವಾಗಿದೆ, ಯಾಕಂದ್ರೆ ಇದು ದೇವರ ಆಲೋಚನೆ ಆಗಿದೆ, ಯಾಕಂದ್ರೆ ಇದು ದೇವರ ಉದ್ದೇಶವುಳ್ಳವನಾಗಿದ್ದಾನೆ, ಯಾಕಂದ್ರೆ ಇದು ದೇವರ ಸಂಕಲ್ಪವಾಗಿರೋದ್ರಿಂದ ನಮ್ಮೆಲ್ಲರ ಮೇಲೆ ದೇವರೇನಂದ್ರೆ ತನ್ನ ಉದ್ದೇಶ ಸಂಕಲ್ಪ ಇರೋದ್ರಿಂದ ಈ ವರ್ಷ ದೇವರು ನಿಮಗೆ ಕೊಡುವಂತ ಆಶೀರ್ವಾದ, ಈ ವರ್ಷ ದೇವರು ನಿಮ್ಗೆ ಕೊಡುವಂತ ಮಾತೇನಪ್ಪ ಅಂದ್ರೆ, ಹೀಗೋ ನನ್ನ ಮಾತು ನಿನ್ನ ಜೀವನದಲ್ಲಿ ವ್ಯರ್ಥವಾಗಿ ಹೋಗೋದಿಲ್ಲ, ನನ್ನ ಮಾತು ನಿನ್ನ ಜೀವನದಲ್ಲಿ ಸಮೃದ್ಧಿಯನ್ನು ಕೊಡುತ್ತದೆ, ನಾನು ನಿನ್ನ ಬಗ್ಗೆ ಒಳ್ಳೆ ಆಲೋಚನೆ ಉಳ್ಳವನಾಗಿದ್ದೇನೆ, ನಾನು ನಿನಗೆ ಮಾರ್ಗವಾಗಿ ಬರ್ತೇನೆ, ನಾನು ನಿನ್ನ ಸಂಗಡ ನಿಂತ್ಕೊಳ್ತೇನೆ ಎಂಬುದಾಗಿ ದೇವರ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಪ್ರೋತ್ಸಾಹ ಮಾಡ್ತಿದ್ದಾನೆ ಹಾಗೂ ಬಲಪಡಿಸ್ತಾ ಇದ್ದಾನೆ. ಇದನ್ನು ಗ್ರಹಿಸ್ಕೋಬೇಕು, ಆತ್ಮದಲ್ಲಿ ಗ್ರಹಿಸ್ಕೊಳ್ಳುವಂತರಾಗಿರಬೇಕು, ಪ್ರಾರ್ಥನೆಯಲ್ಲಿ ನಾವು ನಿರಂತರರಾಗಿರಬೇಕು, ದೇವರ ಸೇವೆಯಲ್ಲಿ ನಾವು ಮುಂದಕ್ಕೆ ಹೋಗುವಂತರಾಗಿರಬೇಕು. ದೇವರ ಕಾರ್ಯಗಳಲ್ಲಿ ನಾವು ಹೆಚ್ಚಾಗಿ ತೊಡಗಿಸ್ಕೊಳ್ಳುವಾಗ ದೇವರ ವಾಕ್ಯ ಇನ್ನೂ ಹೆಚ್ಚಾಗಿ ಸಾರಲ್ಪಡುತ್ತದೆ. ದೇವಜನರೇ, ನಾವು ಎಷ್ಟು ವರ್ಷ ಭೂಲೋಕದಲ್ಲಿ ಇರ್ಬೋದು? ಎಷ್ಟು ವರ್ಷ ಇರ್ಬೋದು ನಾವು? 60 ವರ್ಷ, 70 ವರ್ಷ, 80 ವರ್ಷ ಆದ್ರೆ ಮಾಯ್ತು, ಹೊರಗಡೆ ಮಂಚ ಹೊರಗಡೆ ಹಾಕ್ಬಿಡ್ತಾರೆ. 70ಕ್ಕೆ ಹಾಕ್ಬಿಡ್ತಾರೆ ಅನ್ಕೊಳ್ರಿ. ಯಾರೋ ಒಬ್ರು ಪುಣ್ಯವಂತರು ಇರ್ತಾರೆ, 80ಕ್ಕೆ ಹಾಕ್ತಾರೆ ಹೊರಗಡೆ ಮಂಚ. ಈಗೆಲ್ಲ 35, 40, 50ಗೆ ಏನಾಗುತ್ತೆ? ಹಾರ್ಟ್ ಅಟ್ಯಾಕ್ ಆಗುತ್ತೆ. ಈಗೆಲ್ಲ ಆಹಾರಗಳಾಗಿರ್ಬೋದು, ಈಗಿನ ಜೀವನ ಶೈಲಿ ಆಗಿರ್ಬೋದು, ಈಗಿನ ಪದ್ಧತಿಗಳಾಗಿರ್ಬೋದು ಆಯುಷ್ಕಾಲವನ್ನು ಕುಂಠಿತ ಮಾಡಿದೆ. ಆದರೂ ಕೂಡ ದೇವರು ಬಹಳ ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಏನಾಗಿದೆ? ದೇವರು ನಂಬಿಗಸ್ತನ ಆಗಿರೋದ್ರಿಂದ ನಾವು ದೇವರ ವಾಕ್ಯಕ್ಕೆ, ನಿಮ್ಮ ಮನೇಲಿ ಬೈಬಲ್ ಇದೆ ಅಂದ್ರೆ ನೀವು ಕಂಪಲ್ಸರಿ ಬೆಳಿಗ್ಗೆ ಏನ್ ಮಾಡ್ಬೇಕ್ರಿ? ಅದು ರೂಲ್ಸ್, ಅದು ಕಮ್ಯಾಂಡ್, ಅದು ಕಂಪಲ್ಸರಿ. ನೀವೇನ್ ಮಾಡ್ಬೇಕಂದ್ರೆ ಬೈಬಲನ್ನ ನಿಮ್ಮ ಮನೆ ಹೊರಗಡೆ ಹೋದಕ್ಕಿಂತ ಮುಂಚಿತವಾಗಿ ನಾವು ಯಾವಾಗಲೂ ಸಭೆಗಳಿಗೆ, ನಮ್ಮ ಚರ್ಚ್ಗಳಲ್ಲಿ ಹೇಳ್ತಾ ಇರ್ತೀವಿ. ಏನಂತ ಹೇಳ್ತಂದ್ರೆ, ನೋಡ್ರಿ, ನಿಮ್ಮ ಮನೆ ಬಾಗಿಲು ಬೆಳಗ್ಗೆ ತೆಗೆದುಕೊಂತ ಮುಂಚಿತವಾಗಿ ನಾನು ಹೇಳಿದ್ದೀನಿ ಅಂದ್ರೆ, ನಿಮ್ಮ ಮನೆ ಬಾಗಿಲ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ರಿ. ಏನಕ್ಕೆ ಪ್ರಾರ್ಥನೆ ಮಾಡಬೇಕು? ಸ್ವಾಮಿ, ನಮ್ಮ ಮನೆಯನ್ನು ಹಾಳು ಮಾಡುವಂತ ಯಾವ ದುಷ್ಟಕ್ರಿಯೆಗಳು ನಮ್ಮ ಮನೆಯಲ್ಲಿ ಬರಬಾರ್ದು ಅಂತೇಳಿ ಆ ಬಾಗಿಲ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿ ತೆಗಿರಿ. ಬೆಳಗ್ಗೆ ರಾತ್ರಿ ಮಲಗುವಾಗ ಆ ಬಾಗಿಲ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿ, ದೇವರೇ ಈ ಇಡೀ ದಿನವಲ್ಲ ನಮ್ಮನ್ನು ಕಾಪಾಡಿ, ಅದಕ್ಕಾಗಿ ಸ್ತೋತ್ರ. ಕುಟುಂಬ ಪ್ರಾರ್ಥನೆ ಮಾಡಬೇಕು, ಉಪವಾಸ ಪ್ರಾರ್ಥನೆ ಮಾಡಬೇಕು, ಬೈಬಲ್ ಓದಬೇಕು. ತಪ್ಪದೆ ನಿಮ್ಮ ಜೀವನಗಳನ್ನ ಏನ್ ಮಾಡ್ಬೇಕಂದ್ರೆ ದೇವರ ಸೇವೆಯಲ್ಲಿ ಹೆಚ್ಚಾಗಿ ತೊಡಗಿಸ್ಕೋಬೇಕು. ನಿಮ್ಗೆ ಗೊತ್ತರ, ನಾನು ಸೇವೆಗೆ ಬಂದಂತ ಏಜು ಸುಮಾರು ನನಗೆ ಆಗೊಂದು 17-18 ಇರ್ಬೋದು ಅನ್ಸುತ್ತೆ. 17-18 ಇರ್ಬೇಕು ಅನ್ಸುತ್ತೆ. ಸೇವೆ ಬಗ್ಗೆ ಅನುಭವ ಇಲ್ಲ, ಜನರ ಬಗ್ಗೆ ಗೊತ್ತಿಲ್ಲ. ನಾನು ಸ್ಟಾರ್ಟಿಂಗ್ ಸೇವೆಯಲ್ಲಿ ಬರುವಾಗ ತಮಿಳ್, ಇಂಗ್ಲೀಷ್ ಬಿಟ್ಟು ಬೇರೆ ಯಾವ ಭಾಷೆ ಬರ್ತಿದ್ದಿಲ್ಲ. ಸೇವೆಗೆ ಒಂದು ಹಳ್ಳಿಗೆ ಸೇವೆಗೆ ಹೋಗುವಾಗ ಓನ್ಲಿ ತಮಿಳ್ ಹಾಗೂ ಇಂಗ್ಲೀಷ್ ಮಾತ್ರ ಬರ್ತಾ ಇತ್ತು, ಉಳಿದ ಯಾವ ಭಾಷೆನೂ ನನಗೆ ಬರ್ತಿದ್ದಿಲ್ಲ. ದೇವರ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ನಮ್ಮ ಮುಂದಕ್ಕೆ ಹೋಗುವಾಗ ದೇವರು ಕೃಪೆಯನ್ನು ತೋರಿಸುತ್ತಾ ತನ್ನ ಇಷ್ಟು ವರ್ಷ ದೇವರು ಏನ್ ಮಾಡಿದ ಸೇವೆಯಲ್ಲಿ ನಮ್ಮನ್ನು ನಡೆಸ್ಕೊಂಡು ಬರ್ತಾ ಇದ್ದಾನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರು ನೋಡ್ರಿ ನಮ್ಮ ಮೇಲೆ ಎಷ್ಟು ಪ್ರೀತಿ ಉಳ್ಳವನಾಗಿದ್ದಾನಂದ್ರೆ, ದೇವರು ನಮ್ಮ ಮೇಲೆ ಎಷ್ಟು ಉದ್ದೇಶ ಉಳ್ಳವನಾಗಿದ್ದಾರೆ ಅಂದ್ರೆ, ದೇವರ ಆಲೋಚನೆ, ದೇವರ ಸಂಕಲ್ಪ ಬಹಳ ಉನ್ನತವಾದಂಥ ವಿಷಯಗಳಾಗಿದ್ದಾವೆ. ನಾವು ನಮ್ಮ ಜೀವನ ಹೇಗಾಗುತ್ತೋ ಅಂತ ನಾವು ಚಿಂತೆ ಮಾಡದೆ, ನಮ್ಮ ಕುಟುಂಬ ಹೇಗಿರುತ್ತೋ ನಾವು ಚಿಂತೆ ಮಾಡದೆ, ದೇವರ ಮೇಲೆ ಭಾರ ಹಾಕಿ ಪ್ರಾರ್ಥನೆ ಎಡಬಿಡದೆ ಮಾಡುತ್ತಾ, ಉಪವಾಸ ಮಾಡುತ್ತಾ, ವಾಕ್ಯದಲ್ಲಿ ದಿನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ವಾಕ್ಯವನ್ನು ಓದುತ್ತಾ ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳುವಾಗ ದೇವರು ನಮ್ಮ ಜೀವನ ಸುಂದರವಾಗಿ ರೂಪಿಸಿಕೊಡ್ತಾನೆ. ಆಮೇನ್, ಆಮೇನ್. ದೇವ್ರು ಏನ್ ಮಾಡ್ತಂದ್ರೆ ಸುಂದರವಾಗಿ ದೇವರು ನಮ್ಮನ್ನು ರೂಪಿಸಕ್ಕೆ ಶಕ್ತನಾಗಿದ್ದಾನೆ. ನಾವು ದೇವರ ಶಕ್ತಿಯನ್ನು ಆಶ್ರಯಿಸ್ಕೊಳ್ಬೇಕು, ದೇವರ ವಾಕ್ಯವನ್ನು ಆಶ್ರಯಿಸ್ಕೊಳ್ಬೇಕು, ದೇವರ ಪ್ರಸನ್ನತೆಯನ್ನು ಆಶ್ರಯಿಸ್ಕೊಳ್ಬೇಕು, ಪರಿಶುದ್ಧಾತ್ಮನ ಶಕ್ತಿಯನ್ನ ಪಡೆದಂಥವರಾಗಿರಬೇಕು.
ದೇವರಲ್ಲಿ ನಾವು ಹೆಚ್ಚಾಗಿ ಬೆಳೆಯುವಾಗ ದೇವರು ಹೇಳ್ತಿದ್ದಾನೆ, ಮಳೆ ಯಾವ ಥರ ಬಂದು ಹಿಂದಿರುಗಿ ಹೋಗೋದಿಲ್ವೋ ಆ ಪ್ರಕಾರ ನನ್ನ ಮಾತು ಯಾವಾಗಲೂ ಕೂಡ ವ್ಯರ್ಥವಾಗಿ ಹೋಗೋದಿಲ್ಲ. ಅದು ಫಲ ಕೊಟ್ಟೇ ಕೊಡುತ್ತೆ, ಅದು ಆಶೀರ್ವಾದ ಬಂದೇ ಬರುತ್ತೆ, ನಿಮ್ಮ ಮೇಲೆ ತನ್ನ ಸಂಕಲ್ಪವನ್ನು ನೆರವೇರಿಸುವುದಾಗಿ ದೇವರು ಖಡಾಖಂಡಿತವಾಗಿ ಸ್ಪಷ್ಟವಾಗಿ ವಾಕ್ಯ ನಮ್ಗೆ ಏನ್ ಮಾಡ್ತದಂದ್ರೆ ಪ್ರೋತ್ಸಾಹ ಮಾಡ್ತದೆ, ಎಚ್ಚರಿಕೆ ಕೊಡ್ತಾ ಇದೆ. ಈ ವರ್ಷ ನಾವೆಲ್ಲರೂ ಆಶೀರ್ವಾದವನ್ನು ಬಯಸ್ತೀವಿ. ನಾವು ಆಶೀರ್ವಾದ ಬೇಡ ಅಂತ ಯಾರಾದ್ರು ಹೇಳ್ತಾರ? ಯಾರು ಹೇಳೋರು ಇದ್ದೀರಾ? ಕಷ್ಟ ಬೇಡ ಅಂತ ಯಾರೋ ಪ್ರೇಯರ್ ಮಾಡಿದ್ದೀರಾ? ಕಷ್ಟ ಬೇಡ ಅಂತ ಹೇಳಿ ಮಾಡಿದ್ದೀರಾ? ಕಷ್ಟ ಬರಬಾರ್ದು ಪ್ರೇಯರ್ ಮಾಡಿದ್ದೀರಾ? ದೇವರು ಎಲ್ಲಾದ್ರೂ ನಿಮ್ ಕಷ್ಟ ಬರಲ್ಲ ಅಂತ ಹೇಳಿದ್ರ? ದೇವ್ರು ಹೇಳಿದ್ರ? ವಾಕ್ಯ ಹೇಳ್ತದೆ, ಈಗೋ ಲೋಕದಲ್ಲಿ ನಿಮ್ಗೇನಿದೆ? ಸಂಕಟ. ಲೋಕದಲ್ಲಿ ಏನಿದೆ ಅಂದ್ರೆ ಸಂಕಟ ಇದೆ, ಭಯಪಡಬೇಡ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಅಂದ್ರೆ ಕ್ರಿಸ್ತನು ಜಯಿಸಿದ್ರೆ ನಮಗೂ ಜಯಾನೇ. ಅಲ್ಲಲ್ಲಿಯ ಯೇಸುವನ್ನು ಜಯಿಸಿದ್ರೆ ನಮಗೂ ಕೂಡ ಏನಿದೆ? ನಮಗೂ ಜಯ ಇದೆ. ಹೌದು, ಲೋಕದಲ್ಲಿ ಅನೇಕ ಹೋರಾಟ ಇದೆ, ನಾವು ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ, ನಾವು ಈ ಲೋಕದಲ್ಲಿ ಇದ್ದೇವೆ. ಈ ಕಾರಣದಿಂದ ನಮಗೆ ಅನೇಕ ಹೋರಾಟಗಳು ಬರ್ಬೋದು. ಆದ್ರೆ ಎಲ್ಲಾ ಹೋರಾಟಗಳ ಮಧ್ಯದಲ್ಲಿ ಕೂಡ ನೋಡಿ, ಯೋಬನ ಬಗ್ಗೆ ನೋಡ್ಕೊಳ್ಳುವಾಗ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಎಲ್ಲ ಹೇಳೋದು ಬೇಕಾಗಿಲ್ಲ. ಯೋಬನ ಬಗ್ಗೆ ನೋಡ್ಕೊಳ್ಬೇಕಂದ್ರೆ ದೇವರು ಹೇಳ್ತಾನೆ, ಅಪವಾದ ಸಂಗಡ ಹೇಳ್ತದಾನೆ, ನೀನು ನೋಡು ಭೂಲೋಕದಲ್ಲಿ ದೇವರು ಯೋಬನ ಬಗ್ಗೆ ಸಾಕ್ಷಿ ಕೊಡ್ತಾ ಇದ್ದಾನೆ. ಏನ್ ಕೊಡ್ತಾ ಇದ್ದಾನೆ? ನೀತಿವಂತನ. ಏನಂತಾರೆ? ನೀತಿವಂತನಾಗಿದ್ದಾನಂತೆ. ನೋವಾ ಕೂಡ ನೀತಿವಂತನಾಗಿದ್ದನು, ಅಬ್ರಹಾಮ್ ಕೂಡ ನೀತಿವಂತನಾಗಿದ್ದನು. ಆದ್ರೆ ನೀತಿವಂತನಾಗಿ ಇರೋದು ಬಹಳ ಕಷ್ಟ, ಆದ್ರೆ ಇರಲೇಬೇಕೆಂಬುದಾಗಿ ವಾಕ್ಯ ಹೇಳ್ತದೆ. ನೀತಿವಂತರಾಗಿ ಇರ್ಬೇಕಾದ್ರೆ ಏನ್ ಕಾರಣ? ದೇವರ ವಾಕ್ಯದಲ್ಲಿ ದೃಢವಾಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು. ಯಾವ್ದ್ರಲ್ಲಿ? ದೇವರ ವಾಕ್ಯದಲ್ಲಿ ಸ್ಟ್ರಾಂಗ್ ಆಗಿರುವಾಗ ಅಪವಾದ ನಮ್ಮನ್ನು ಬೀಳಿಸಲಿಕ್ಕೆ ಸಾಧ್ಯವಿಲ್ಲ. ನಾವು ಎದ್ದು ಕ್ರಿಸ್ತನಿಗಾಗಿ ಮುಂದಕ್ಕೆ ಓಡಲಿಕ್ಕೆ ಶಕ್ತಿಯನ್ನು ಪಡ್ಕೊಳ್ತೀವಿ. ಯಾವ್ದಂದ್ರೆ ಅದು ದೇವರ ವಾಕ್ಯವಾಗಿದೆ. ದೇವರ ವಾಕ್ಯದಲ್ಲಿ ಎಲ್ಲವೂ ಅಡಗಿದೆ. ಏನೇ ಅಡಗಿದೆ? ಆರೋಗ್ಯ, ಆಶೀರ್ವಾದ, ಸಮೃದ್ಧಿ ಎಲ್ಲವೂ ನಿಮ್ಗೆ ಏನ್ ಭೂಲೋಕದಲ್ಲಿ ಏನ್ ಬೇಕೋ. ಯೇಸು ಹೇಳಿದ್ರು ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 14 ವಾಕ್ಯದಲ್ಲಿ, ನೀವು ನನ್ನ ನಾಮದಲ್ಲಿ ಏನ್ ಬೇಕಾದ್ರೂ ಬೇಡಿ, ನಾನು ನಿಮ್ಗೆ ಕೊಡ್ತೇನೆ. ಅದಕ್ಕಂದ್ರೆ ವಿಮಾನ ಕೇಳಬೇಡ, ಕೊಡಲ್ಲ ವಿಮಾನ, ಯಾಕಂದ್ರೆ ನಿಮ್ಗೆ ಓಡ್ಸಕ್ ಬರಲ್ಲ ಅಂತೇಳಿ. ಹೌದಾ? ನೀವ್ ಏನ್ ಬೇಕಾದ್ರೂ ಕೇಳ್ರಿ, ಆದ್ರೆ ವಿಮಾನ ಕೇಳಬೇಡ್ರಿ, ಯಾಕಂದ್ರೆ ಅದು ನಿಮ್ಗೆ ಓಡ್ಸಕ್ ಬಂದ್ಮೇಲೆ ದೇವ್ರು ಕೊಡ್ತಾರೆ. ಆದ್ರೆ ನ್ಯಾಯಪೂರ್ವಕವಾಗಿ ದೇವರ ಬಳಿಗೆ ನಾವು ಏನ್ ಬೇಕು ಕೇಳಿದ್ರು ಕೂಡ ದೇವರು ನಮಗಾಗಿ ಎಲ್ಲವನ್ನು ಸಿದ್ಧವಾಗಿ ಇಟ್ಟಿದ್ದಾನೆ. ನಾವು ಚಿಂತೆ, ಕಳವಳ ಸಹಜ ಮನುಷ್ಯನಿಗೆ ಬರುತ್ತೆ. ಮನುಷ್ಯನ ಮೇಲೆ ಇವೆಲ್ಲವೂ ಜೀವನದಲ್ಲಿ ಬರುತ್ತೆ. ಆದ್ರೆ ಎಲ್ಲವನ್ನು ದಾಟಿ ಮೆಟ್ಟಿ ನಿಲ್ಲಬೇಕು ಕ್ರಿಸ್ತನಿಗಾಗಿ. ಆಮೇಲೆ ಎಲ್ಲವನ್ನು ದಾಟಿ ಮೆಟ್ಟಿ ನಿಲ್ಲಬೇಕು ಕ್ರಿಸ್ತನಿಗಾಗಿ. ವಾಕ್ಯದಲ್ಲಿ ದೃಢವುಳ್ಳವರಾಗಿರಬೇಕು, ವೈರಾಗ್ಯ ಇರಬೇಕು, ಭಕ್ತಿ ಇರಬೇಕು. ಆ ಭಕ್ತಿಯ ಜ್ವಾಲೆ ಒತ್ತಿ ಉರಿತಾ ಇರುವಾಗ ಕ್ರಿಸ್ತನಿಗಾಗಿ ತ್ಯಾಗ ಮಾಡಲಿಕ್ಕೆ ನಾವು ಮುಂದಕ್ಕೆ ಬರ್ತೀವಿ. ನಾವು ಹಲ್ಲೆಲೂಯಾ. ಈ ಒಂದು ಕ್ರಿಸ್ತಿಯ ಜೀವನ, ಈ ಒಂದು ಸೇವೆಯ ಮಾರ್ಗ, ಇದು ಒಬ್ಬ ದೇವರ ಮಕ್ಕಳಾಗಿ ಜೀವನ ಮಾಡೋದು ಅತ್ಯಂತ ಕಠಿಣ. ಹಾಗೂ ಕಠಿಣವಾದರೂ ದೇವರು ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ದೇವರು. ಹಲ್ಲೆಲೂಯಾ. ಅದಕ್ಕಾಗಿ ದೇವ ಜನರೇ, ಈ ವರ್ಷ ದೇವರು ನಿಮ್ಗೆ ಕೊಡುವಂತ ಮಾತಂದ್ರೆ, ದೇವರ ಮಾತು ಎಂದಿಗೂ ವ್ಯರ್ಥವಾಗೋದಿಲ್ಲ. ಹಾಗೂ ದೇವರ ನಿಮ್ಮ ಬಗ್ಗೆ ಆಲೋಚನೆ ಉಳ್ಳವನಾಗಿದ್ದಾನೆ. ಹಾಗೂ ದೇವರು ನಿಮಗೆ ಉನ್ನತ ಕಾರ್ಯಗಳನ್ನು ತೋರಿಸುತ್ತಾನೆ. ಹಾಗೂ ದೇವರು ನಿಮಗೆ ನದಿಗಳನ್ನ ಹಾಗೂ ಮಾರ್ಗಗಳನ್ನ ತೋರಿಸ್ಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಈ ವಾಕ್ಯದ ಮೂಲಕ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಉಳಿದ ಭಾಗವನ್ನು ಪ್ರಸಾದ ಇವರಿಗೆ ನಾವು ಕೊಡುವಂತರಾಗಿದ್ದೇವೆ. ಮತ್ತೊಂದು ಸಲ ನಾವು ಕುಟುಂಬವಾಗಿ ಬಂದಿದ್ದೇವೆ. ನಮ್ಮ ದಿಲೀಪ್ ಪಾಸ್ಟರ್ ಅವರು, ಸಂತೋಷ್ ಅವರು ಬಂದಿದ್ದೇವೆ. ನಮ್ಮನ್ನು ಕರೆದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಇಷ್ಟೊಂದು ಪ್ರೀತಿ ಮಾಡಿ ಇಷ್ಟು ಲಾಂಗ್ ಫಸ್ಟ್ ಟೈಮ್ ಆಕ್ಚುಲಿ ನಾವು ಯಾವ್ದಾದ್ರು ಸೇವಕರ ಮನೆಗೆ ಬರೋಂದ್ರೆ ಫಸ್ಟ್ ಟೈಮ್ ಯಾವುದೋ ಮೂಲೆಯಲ್ಲಿ ಇದ್ವಿ, ದೇವರು ಗುರುಸಿದ್ರು ಇವರ ಮೂಲಕವಾಗಿ. ಹಲ್ಲೆಲೂಯಾ. ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ಭಾಗವನ್ನು ನಮಗೆ ప్రభునామమున కూడి వచ్చిన మీ అందరికీ కూడా హృదయపూర్వకంగా శుభాభివందనాలు తెలియజేస్తున్నాను. లేఖనాల ద్వారా వాక్యాన్ని చాలా మంచిగా బోధించిన మోజెస్ మాస్టర్ గారిని బట్టి హృదయపూర్వకంగా మా కుటుంబం తరఫు నుంచి కృతజ్ఞతలు చెల్లిస్తున్నాం. మీరు హౌస్పేట నుంచి అంత దూరం నుంచి ప్రయాసపడి అంత దూరం వచ్చినందుకు కూడా నిజంగా చాలా సంతోషంగా ఉంది. నేను ఒక 2 మాటలు చెప్తాను. సో యాక్చువల్గా ఈరోజు ఈ విధంగా కూడుకోవడానికి ప్రాముఖ్యం ఏంటంటే,
మా వివాహం జరిగి 20 ఏళ్ళు అవుతుంది. దిస్ ఇస్ 28th year. అలాగే నా భార్య పుట్టినరోజు కూడా చాలా వేరే భారీగా ప్లాన్ చేస్తాం అనుకున్నాను, కానీ మా డేట్స్ కుదరలా. ఒకటి అయితే వివాహము చాలా ఘనమైందని దేవుడు చెప్తున్నాడు. ఎందుకనంటే వివాహం అనేది దేవుని యొక్క చిత్తము. ఏంటి? దేవుని యొక్క చిత్తము. ఆ వివాహం మధ్యలోకి దేవుడు చెప్తున్నాడు, ఏ మనుష్యుడు కూడా వెళ్ళి విడదీయకూడదు అంటున్నాడు. ఏ మనుష్యుడు కూడా వెళ్ళి విడదీయకూడదు అంటున్నాడు. అదే దేవుడు మళ్ళీ ఏం చెప్తున్నాడంటే మోషే ద్వారా ధర్మశాస్త్రంలో పరిత్యాగ పత్రిక ఇచ్చి విడిపోవచ్చు అంటున్నాడు. ఒకటే దేవుడు కానీ 2 స్టేట్మెంట్స్ చెప్తున్నాడు. ధర్మశాస్త్రంలో మోషే ద్వారా చెప్తున్న మాట పరిత్యాగం ఇచ్చి విడిపోవచ్చు అని, నిత్య జీవంలో దేవుడు ఏమంటున్నాడంటే ఏ మనుష్యుడు వైవాహిక జీవితంలో ఏళ్ళు పెట్టకూడదు అంటున్నాడు. సో వివాహం అన్నిటికన్నా ఘనమైందని దేవుడు చెప్తున్నాడు. మరి ఘనమైన ఈ యొక్క వివాహ బంధము ఈ భూమి మీదేనా? ఈ భార్యాభర్తల జీవితము చెప్పండి లేడీస్, వివాహ బంధం ఓన్లీ ఈ భూమి మీదేనా? లేదా పర్లోక రాజ్యంలో కూడా మీరు భార్యాభర్తలు ఉంటారా? ఎట్లా? లేదు. అందుకే వివాహము ఘనమైంది అన్నాడు. 2 పేతురు 3:7. అయితే ఇప్పుడున్న అట్లా కాదు. 2 పేతురు 3:7. అటువలనే పురుషులారా 2 పేతురు 2 Peter 3rd chapter verses 7. ఇలా 1 పేతురు 3:7. ಅದೇ ರೀತಿಯಾಗಿ ಪುರುಷರೇ అటువలనే పురుషులారా జీవములో కృపావరములో మీ భార్యలు మీతో పాలివారే. అటువలనే పురుషులారా, యేసు ప్రభు ద్వారా మనకేమొచ్చింది? నిత్య జీవం వచ్చినది. సో నిత్య జీవము ద్వారా యేసు ప్రభు ద్వారా ఇంకేమొచ్చింది? ఆయన కృప తెచ్చాడు. ఆయన కృపలో మనం అందరము రక్షింపబడ్డాం. ఇక్కడ మర్మం పెట్టాడు. ఇక్కడ ఏమంటున్నాడు? జీవమును కృపావరములు. ఏంటి? జీవమును కృపావరములు అంటే ఏంటి? నిత్య జీవం అనే కృపావరములో మీ భార్యలు మీతో పాలివారై ఉన్నారు. నిత్య జీవం ఎక్కడ? భూమి మీద, పరలోక రాజ్యంలోనా? పరలోక రాజ్యం. అప్పుడు మీ భార్యలు కృపావరంలో మీ భార్యలు పాలివారు అంటే ఇక్కడ అక్కడ రెండు వైపు ఎక్కడ? పరలోక రాజ్యంలో మీతో మీ భార్యలు పాలివారై ఉన్నారని ఎరిగి ఎక్కువ బలహీనమైన ఘటమని భార్యను సన్మానించి, భార్య మామూలుగా కొంచెం బలహీనంగానే ఉంటారు భర్తల కన్నా, అంతే కదా? సో వాళ్ళు ఏమంటున్నాడంటే వాళ్ళని ప్రేమించి వాళ్ళని సన్మానించుకుంటున్నాడు. ఎందుకంటే ఆడవారి దగ్గర ఓర్పు ఎక్కువ ఉంటుంది, మగవాడి దగ్గర అంత ఓర్పు ఉండదు, అవునా కదా? వాళ్ళ పిల్లల్ని పాల్గొనడం కానీ లేకపోతే పోషించడం వాళ్ళకున్నంత ఓర్పు మగవాళ్ళ దగ్గర ఉండదు. అందుకే దేవుడే అంటున్నాడు అంటే మీ భార్యలు నా నిత్య జీవములో కృపావరములు మీ భార్యలు మీతో కలిసి పాలివారై ఉన్నారని అంటున్నాడు. అంటే పరలోక రాజ్యంలో కూడా మీ భార్యలు మీతో పాలివారై ఉన్నారు. అంటే భార్యగా ఉంటారా? ఎలా ఉంటారు అని అంటే దేవుని కుమారుడుగా, దేవుని కుమార్తెగా మీతో కూడా కలిసి నిత్య జీవంలో పాలివారై ఉంటారు. అంటే భార్య భర్తలు ఇదే భార్య అక్కడ కూడా వచ్చేస్తానంటే అక్కడ కూడా వచ్చేస్తారు. అందుకే దేవుడు ఏమన్నాడంటే వివాహము చాలా ఘనమైనది. సో వివాహం అనేది భార్య భర్తలు ఒక ఉదాహరణ ఉంది. మామూలుగా
అది బైబుల్లో స్క్రిప్చర్ అయితే లేదు, కానీ మ్యారేజ్ ఆర్ మేడ్ ఇన్ హెవెన్ అంటారు. నిజమది. ఎందుకంటే భారీగా ఉన్నారు అని అంటే దేవుని యొక్క చిత్తం. దేవుని యొక్క చిత్తం ఏంటనంటే ఆయన పిల్లలుగా ఆయన యొక్క ద్వారా, ఆయన కృప ద్వారా జతపరిచి వారి ద్వారా పిల్లల్ని జనరేట్ చేయటం. ఆయన చిత్తాన్ని దేవుడే ఉన్నాడు ఈ భూమి మీద నిండించమన్నాడు. సో అందుకనే వివాహం చాలా ఘనమైంది అన్నాడు. అదే పౌలు గారు ఎఫెసీ పత్రికలో ఏమన్నాడంటే స్త్రీని ముట్టుకోవటము ఎంతో శ్రేయస్కరం అంటున్నాడు, నీకు మేలు అంటున్నాడు. అదే పౌలు గారు మళ్ళా పేతురుకు వచ్చేప్పటికే ఉంటున్నాడు వివాహం చాలా ఘనమైంది అంటున్నాడు. ఎందుకంటే అప్పటికి ఎఫెసీ పత్రికలో మాట్లాడుతున్నప్పుడు పేతురు గారు మామూలుగా పౌలు గారికి కూడా అంత వాక్యాన్ని మీద తీర్పు రాలా. సో ఎప్పుడైతే వాక్యంలో ఆయన కూడా నిత్య జీవంలో ఎదుగుతూ ఉన్నాడో చివరికి అరే ఇంత గొప్పదా వివాహం ఆ బంధం అని చెప్పేసి పౌలు గారు అర్థం చేసుకున్నాడు. ఎందుకనంటే దేవుడు ఏమంటున్నాడంటే ఒక స్త్రీని దేవుడిని అడుగుతారు ఏమని, ఒక భార్య ఉన్నది, 7 ఉన్నారు, ఇప్పుడు ఎవరికి భార్య అవుతుంది పరలోక రాజ్యంలో కానీ అంటే అప్పుడు యేసుప్రభుకి డైరెక్ట్ గా స్ట్రైక్ వేస్తారు. ఏమో సమాధానం ఇస్తాడు చూద్దాం. యేసుప్రభు అంటాడంటే వీళ్ళు అక్కడ దూతల వలె ఉంటారంటే. ఏమంటారు? దూతల వలె. దూతలు మనకేమై ఉన్నారు? అది మర్మం యాక్చువల్ గా. ఎందుకంటే హృదయ కాఠిన్యం కలిగి కనుక నువ్వు జీవిస్తే దేవుడు అంటాడు దూతల వలె ఉంటావు అంటున్నాడు. అదే నా కుమార్తెగా కనుక నువ్వు జీవిస్తే నా వారసురాలిగా, నా వారసుడిగా జీవిస్తావు. పరిచారకులుగా జీవిస్తావా, దేవుని యొక్క వారసుడిగా జీవిస్తావు అనేది హృదయం బట్టి ఉంటుంది. అందుకే ప్రతి ఒక్క క్రైస్తవ జీవితంలో హృదయం అనేది వెరీ ఇంపార్టెంట్. మారు మనసు, రిపెంటెన్స్, ఫర్గ్యూనెస్, ఇది చాలా చాలా ఇంపార్టెంట్. ఎందుకంటే దేవుడు అంటాడంటే నీ మనసు కలిగి అయితే ఎటువంటి మారు మనసు రాదు కాబట్టి నా మనసు ధరించుకోండి. క్రీస్తు మనసు ఎరిగి జీవించుకోండి. క్రీస్తు మనసు ఎలాగ ఉంటుందంటే క్షమాపణ గుణము, సమాధానం కలిగి ఉంటాయి, ప్రేమ కలిగి ఉంటాయి. కానీ మనుషులు ఏంటంటే అసూయ స్వభావంతో కలిగి ఉంటాము, ప్రేమ లేని వారిగా ఉంటాం, పెదాల మీద ఒకటి మాట్లాడతాం, హృదయంలో ఒకటి. కానీ క్రైస్తు దగ్గర అలా ఉండదు, హృదయంలో ఒకటే ఉంటుంది, పెదాల మీద కూడా ఉంటుంది. అందుకే నా మనసును ధరించుకొని జీవించంటున్నాడు. సో ఈ రోజు ఇక్కడ ఉన్న అందరు లేడీస్ ఎవరైతే మ్యారేజ్ అయిన వాళ్ళు ఉన్నారో కూడా మీ హృదయాన్ని శుద్ధీకరణ చేసుకోండి. అలాగే భర్తలు కూడా మీ హృదయాన్ని శుద్ధీకరించుకొని భార్యలు భర్తలను ప్రేమించండి, భర్తలు భార్యలను ప్రేమించండి. అది దేవుని యొక్క చిత్తం అని ఎరగండి ఫస్ట్. ఎందుకంటే దేవుడు జతపరిచిన వారై ఉన్నాం కాబట్టి ఆయన యొక్క చిత్తం నెరవేర్చడం అంటే అది ఒక ఆశీర్వాదము. ఎప్పుడైతే నువ్వు దేవుని యొక్క మాట అన్నాడు, నా మాట నా ఆజ్ఞ అన్నాడు, నా కుమారుడా నా మాటలను ఆలకింపబడాడు. నువ్వు ఆయన మాటలను ఆలకించి ఆయన ఆజ్ఞను లేకుండా ఏంటి ఆయన చిత్తం నెరవేర్చడమే కదా వివాహ బంధము. ఆ బంధంలో సంతోషంగా జీవిస్తే డెఫినెట్లీగా దేవుడు నీకు బ్లెస్సింగ్ కానీ, అబండెన్స్ కానీ, సమృద్ధి కానీ కంపల్సరిగా ఇస్తాడు. సో అందుకనే వివాహ బంధము ఘనమైంది. కాబట్టి ఈ రోజున నేను ఇదే పబ్లిక్ వచ్చినప్పుడు నాకేమీ లేదు, ఆయన జస్ట్ 500 రూపాయలు కూడా ఎత్తుక్కునేవాడిని నేను. టు బి ఫ్రాంక్ చెప్పాలంటే 500 రూపీస్ కూడా నా దగ్గర ఉండే కావు. కానీ దేవుడు అక్కడి నుంచి దీవించి 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 ఈ రోజు నా స్థితికి తీసుకొచ్చాడు. నా కష్టంలో, నా బాధలో, నా సుఖంలో, నా జీవిత భాగస్వామి నాకు తోడే ఉండి అన్ని విషయాలలో నాకు తోడే నడిపించుకుంటూ ఈ రోజున నేను చేసే నా ప్రతి సక్సెస్ వెనక నా భార్య ఉన్నది. సో నేను వాక్యాన్ని అర్థం చేసుకున్న తర్వాత ప్రతి మామూలుగా ఒక కామన్ ఎగ్జాంపుల్ అంట, ప్రతి మనిషి సక్సెస్ వెనక ఒక ఆడదే ఉంటుంది అన్నట్టుగానే అది దేవుని యొక్క చిత్తము. సో అందుకనే మీరందరూ కూడా ప్రేమ కలిగి ఉండండి, ప్రేమ కలిగి జీవించండి, భార్యలను ప్రేమించండి, భార్యలు భర్తను ప్రేమించండి. అది దేవుని యొక్క చిత్తం కాబట్టి మీరు మీ భర్తను ప్రేమిస్తే మీరు దేవుని చిత్తాన్ని నెరవేర్చినట్లు, అలాగే భర్తలు భార్యలను ప్రేమిస్తే దేవుని యొక్క చిత్తాన్ని ప్రేమించినట్లు. మీరు ప్రేమించకుండా హృదయ కాఠిన్యం కలిగి కనుక ఉండి ఉన్నట్లయితే దేవుడు అంటున్నాడంటే మిమ్మల్ని దూతలుగా మిమ్మల్ని పరలోక రాజ్యంలో ఉంచుతానంటున్నాడు. దూతలంటే మీరు పరిచారకులై ఉంటారు కాబట్టి ఎవరైతే హృదయ కాఠిన్యం లేకుండా దేవుని యొక్క వారసుడిగా ఉంటారో వాడికి పరిచారకులుగా పనిచేసేవాళ్ళుగా ఉంటారు. ఒక సేవకుడిగా ఉంటావా లేకపోతే ఒక వారసుడిగా ఉంటావా అనేది ఈ ఒక్క వాక్య సాదృశ్యము. యాక్చువల్లీ ఇది చాలా పెద్ద టాపిక్, నాది అంత టాపిక్ అంత సమయం లేదు కాబట్టి చిన్న మాటతో ముగించేస్తాను. మీరు అందరూ వచ్చినందుకు హృదయపూర్వకంగా మా కుటుంబం తరపు నుంచి కృతజ్ఞతాస్తుతులు మీ అందరికీ చెల్లిస్తున్నాను. ఒక చిన్న కేక్ కట్ చేసి దాన్ని ఫినిష్ దట్.
థ్యాంక్ యూ.